त्रिष्वप्येवावतारेश्वरिभिरपगृणं हिंसितो निर्विकारः सर्वज्ञः सर्वशक्तिः सकलगुणगणा पूर्णरूपप्रगल्भः स्वच्छन्दमृत्युः सुखयचिसुजनं देवकिं चित्रमत्र त्राता यस्य त्रिधामा जगदुतवशगं किङ्करा शङ्कराद्याः भीमसेन समो नास्ति सेनयोरुभयोरपि पाण्डित्वे च पटुत्वे च शूरत्वे च बलेऽपि च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। निवृत्तवनवासास्ते सत्यसन्धा यशस्विनः अकुर्वन्त पुनरमन्त्रं सह धौम्येन पाण्डवाः स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते विराटपर्वणि यत्किञ्चित् पूर्वोक्तप्रमेयानुवादः। हरिः ओम् हरिः ओम् हरिः ओम्। ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದ ನಿಜಜ್ಯೇಷ್ಠ ಮಾಸದ ಪರ್ವಕಾಲದಲ್ಲಿ ವೇದವ್ಯಾಸ ದೇವರು ರಚನೆ ಮಾಡಿದ ಪಂಚಮ ವೇದಾಂತ ಪ್ರಸಿದ್ಧ ಪಡೆದಂತಹ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಶ್ರವಣವನ್ನ ಮಾಡ್ತಾ ಇದ್ದೇವೆ. ಮಹಾಭಾರತ ಇದು ಕೇವಲ ಒಂದು ಜಗಳದ ಕಥೆಯಲ್ಲ, ಕೌರವ ಪಾಂಡವರ ಮಧ್ಯದಲ್ಲಿ ನಡೆದ ಒಂದು ಯುದ್ಧ ಮಾತ್ರವಲ್ಲ. ಇವತ್ತು ಮಹಾಭಾರತ ರಾಮಾಯಣ ಅನ್ನುವ ಗ್ರಂಥದ ಹೆಸರುಗಳನ್ನ ಯಾವ ಮಟ್ಟದಲ್ಲಿ ಬಳಸ್ತಿದ್ದಾರೆ, ಎಷ್ಟು ಹಾಸ್ಯಾಸ್ಪದ. ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಬಳಸಬೇಕಾದರೆ ಅದನ್ನ ಎಲ್ಲಿ ಬಳಸ್ತೇವೆ ಅಂತ ಅದರ ಬಗ್ಗೆ ಗಮನ ಬೇಕು. ಸಾಕ್ಷಾತ್ ವೇದವ್ಯಾಸ ದೇವರು ಬರೆದದ್ದು, ಹಯಗ್ರೀವ ದೇವರು ಬರೆದದ್ದು, ಅನಂತ ಗುಣಪೂರ್ಣ ಪರಮಾತ್ಮನ ಚರಿತ್ರೆ ರಾಮಾಯಣ ಮಹಾಭಾರತ. ಇವತ್ತು ಮನೆಯಲ್ಲಿ ಜಗಳ ನಡೆದರೆ ಮಹಾಭಾರತ ಶುರುವಾಯಿತು, ರಾಮಾಯಣ ಶುರುವಾಯಿತು ಅಂತಾರೆ. ಹಾಗೆ ಆ ಗ್ರಂಥಗಳ ಉಲ್ಲೇಖ ಮಾಡ್ತಕ್ಕದ್ದೆಲ್ಲ ಆ ಹೆಸರು ಹೇಳೋದಕ್ಕೂ ಸ್ನಾನ ಮಾಡಿ ಹೇಳಬೇಕಂತೆ. ವಿಶೇಷವಾಗಿ ನೋಡಿ, ಮಹಾಭಾರತದ ಶ್ರವಣ ಒಂದು ದಿನ ಮಾಡಿದರೆ ಒಂದು ದಿನ ಮಹಾಭಾರತದ ಶ್ರವಣದಿಂದ ಎಷ್ಟು ಪುಣ್ಯ ಬರ್ತದೆ. ಭಾಗವತ ಶ್ರವಣದಿಂದ ಏನು ಪುಣ್ಯ ಅಂತ ಪದ್ಮ ಪುರಾಣದಲ್ಲಿ ವ್ಯಾಸರು ತಿಳಿಸ್ತಾರೆ. ಮಹಾಭಾರತ ಇಡೀ ಮಹಾಭಾರತ ಅಲ್ಲ, ಒಂದು ಪರ್ವ ಅಲ್ಲ, ಒಂದು ಅಧ್ಯಾಯ ಅಲ್ಲ, ಒಂದು ಶ್ಲೋಕ, ಒಂದೇ ಶ್ಲೋಕ ಮಹಾಭಾರತ ಶ್ರವಣ ಮಾಡಿ ವೇದವ್ಯಾಸ ದೇವರು ಹೇಳ್ತಾರೆ, ಯೋಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇಶ ಬಹುಶ್ರುತಾಯ ದಿವ್ಯಾಂಚ ಭಾರತ ಕಥಾ ಕಥಯೇಚ್ಛ ನಿತ್ಯಂ
ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಹಿಂದಿನ ಕಾಲದಲ್ಲಿ ಗೋದಾನ ಅಂತ ಮಾಡ್ತಿದ್ರು. ಗೋದಾನ ಅಂದ್ರೆ ಸುಮ್ಮನೇನೋ ಒಂದು ಪಾಕೆಟ್ ಅಲ್ಲಿ ಹಾಕಿ ಕೊಡೋದಲ್ಲ. ಪ್ರತ್ಯಕ್ಷವಾಗಿ ಆಕಳು ಕರುವನ್ನು ತಂದು ಆ ಆಕಳಿಗೆ ಮೇಲೆ ಅದರ ಕೋಡಗಳಿಗೆ ಬಂಗಾರದ ಆಭರಣ ಮಾಡಿಸಿ, ಆಕಳಿಗೆ ಬಂಗಾರದ ವಸ್ತ್ರ ಮಾಡಿಸಿ, ನೀರು ಕುಡಿಯೋದಕ್ಕೆ ಹಾಲು ತೆಗೆಯೋದಕ್ಕೆ ಬಂಗಾರ ಪಾತ್ರೆ, ಆಕಳು ಕರು ಕಟ್ಟೋದಕ್ಕೊಂದು ಮನೆ, ಆಕಳ ಕೊಡುವ ಬ್ರಾಹ್ಮಣನಿಗೊಂದು ಮನೆ, ಆ ಮನೆಯಲ್ಲಿ ಎಲ್ಲ ಸಾಮಗ್ರಿಗಳು, ಆ ಮನೆಯೊಳಗೆ ಒಂದು ಮಂಚ, ಮಂಚದ ಮೇಲೆ ಬ್ರಾಹ್ಮಣ ದಂಪತಿಗಳ ಕೂಡಿಸಿ ಮನೆ ಸಹಿತವಾಗಿ ಆಕಳ ಕರುವನ್ನು ಕೃಷ್ಣಾರ್ಪಣ ಅನ್ನೋದು. ಇದು ವಾಸ್ತವಿಕ ಗೋದಾನ ಕೊಡೋ ಪದ್ಧತಿಯ. ಚಂದ್ರವಂಶದಲ್ಲಿ, ಸೂರ್ಯವಂಶದಲ್ಲಿ ರಾಜರೆಲ್ಲ ಹೀಗೆ ಕೊಡ್ತಿದ್ರು ಅಂತ ಹರಿವಂಶ ಹೇಳ್ತದೆ. ಕಲಿಯುಗದಲ್ಲಿ ಅದು ಬಹಳ ಕಷ್ಟ. ಆದರೆ ನೋಡಿ, ಇಂಥ ಗೋದಾನಗಳು ಆಕಳು ಕರು ಸಹಿತವಾಗಿ ಅವುಗಳಿಗೆ ಬಂಗಾರದ ಆಭರಣ ಹಾಕಿ, ಅವುಗಳಿಗೆ ಕಟ್ಟೋದಕ್ಕೆ ಒಂದು ಮನೆ, ಅವುಗಳಿಗೆ ಕುಡಿಯೋದಕ್ಕೆ ಪಾತ್ರೆ ಬಂಗಾರದ್ದು, ಇಂತಹ ಎಲ್ಲ ಆಭರಣಗಳಿಂದ ಸಹಿತವಾದ 100 ಆಕಳಗಳನ್ನು ದಾನ ಮಾಡಿದಾಗ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಮಹಾಭಾರತದ ಒಂದು ಶ್ಲೋಕ ಕೇಳಿದ್ರೆ ಬರುತ್ತದೆ. ಒಂದು ಶ್ಲೋಕ. ಇನ್ನು ಅಧ್ಯಾಯ ಕೇಳಿದರೆ, ಒಂದು ಪರ್ವ ಕೇಳಿದರೆ, ಹಾಗಾಗಿ ನಿಮಗೆಲ್ಲ ಪುಣ್ಯದ ರಾಶಿ ರಾಶಿ ಪುಣ್ಯ ಕೊಡಬೇಕು ಅಂತಲೇನೆ ಒಂದು ಶ್ಲೋಕ ಬೇಡ, ಅಧ್ಯಾಯ ಬೇಡ, ಸಮಗ್ರ ಮಹಾಭಾರತದ ಶ್ರವಣ ಮಾಡಿಸಿ ಕುರುಕ್ಷೇತ್ರದಲ್ಲಿ ಅದರ ಮಂಗಳ ಮಹೋತ್ಸವವನ್ನು ಮಾಡಬೇಕು. ಅದು ಕೇವಲ ಭಗವಂತನ ಸಂಕಲ್ಪ, ನಮ್ಮ ಸಂಘದ ಪ್ರಾಣದೇವರ ಸಂಕಲ್ಪ. ಅವರಿಬ್ಬರ ಮನಸ್ಸಿಗೆ ಬಂದರಾಯಿತು, ಅದನ್ನು ದೇವರು ಮಾಡಿಸ್ತಾನೆ. ಅವಶ್ಯವಾಗಿ ಅದರ ವಿಚಾರಗಳೆಲ್ಲ ಈಗಾಗಲೇ ಮಾಡಿದೆ. ಎಲ್ಲಿ ಹಾಲ್ ಹಿಡಿಯೋದು, ಎಷ್ಟು ಜನ ಬರ್ತಾರೆ, ಅದನ್ನೆಲ್ಲ ವಿಚಾರ ಮಾಡಿ ಎಲ್ಲರೂ ಬನ್ನಿ. ರಮ್ಯವಾದದ್ದು ಕುರುಕ್ಷೇತ್ರ, ಭಗವದ್ಗೀತೆಯ ಜನ್ಮಭೂಮಿ, ಪಾಂಡವರು ಓಡಾಡಿದ ಜಾಗ, ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಜಾಗ. ಆ ಮಣ್ಣಿನಲ್ಲಿ ಹೋಗೋದೇ ಒಂದು ಭಾಗ್ಯ. ಇನ್ನು ಹೋಗಿ ಒಂದು ವಾರ ಅಲ್ಲಿ ಇರ್ತೇವೆ ಅಂದ್ರೆ ನಮ್ಮ ಪುಣ್ಯಕ್ಕೆ ಸಾಟಿ ಇಲ್ಲ. ಅಂತಹ ಒಂದು ವಿಶಿಷ್ಟವಾದ ಮಹಾಭಾರತದ ಶ್ರವಣ. ಪ್ರಾರಂಭದಲ್ಲಿ ವಿರಾಟ ಪರ್ವವನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಎರಡೂ ಕಾರಣಕ್ಕೆ. ವಿರಾಟ ಪರ್ವದ ಶ್ರವಣದಿಂದ ಮಳೆನೂ ಆಗಬೇಕು, ಎಲ್ಲ ಸಜ್ಜನರಿಗೆ ಸುಭಿಕ್ಷೆಯಾಗಲಿ, ಉತ್ತಮವಾದ ಮಳೆ ಬೆಳೆ ನೀರು ಬರಲಿ ಅನ್ನುವ ಅಪೇಕ್ಷೆನೂ ಇದೆ. ಜೊತೆಗೆ ವಿರಾಟ ಪರ್ವದ ಪ್ರವಚನದಿಂದ ಇನ್ನೊಂದು ದೊಡ್ಡ ಲಾಭ, ನಾನು ನಿನ್ನೆ ಹೇಳಿದ್ನಲ್ಲ, ಏನು ಸನಾತನ ಪರಂಪರೆಯಿಂದ ಧರ್ಮದ ಆಚರಣೆ ಇದೆ, ಇದು ನಮ್ಮವರೆಗೆ ನಿಲ್ಲೋದು ಬೇಡ, ಮುಂದೆ ನಮ್ಮ ಮಕ್ಕಳು ಇದನ್ನು ಮಾಡಬೇಕು. ದೇವರ ಪೂಜೆಯೋ, ಪ್ರವಚನವೋ, ಪಾಠವೋ, ಅಧಿಕ ಮಾಸಲ್ಲಿ ಮಾಡೋ ಭಾಗವತವೋ, ಪ್ರೋಷ್ಠಪದಿಯಲ್ಲಿ ಮಾಡೋ ಭಾಗವತವೋ, ತೀರ್ಥಯಾತ್ರೆಯೋ ನಮ್ಮವರೆಗೆ ನಾವು ಮಾಡಿ ಮುಗಿದು ಹೋಯಿತು ಅಂತ ಬೇಡ. ಆ ಧರ್ಮದ ಪರಂಪರೆ ನಮ್ಮ ಮಕ್ಕಳು ಮುಂದುವರಿಸೋ ಹಾಗೆ, ಆ ಮಕ್ಕಳಿಗೆ ಸದ್ಬುದ್ಧಿ ಬರಬೇಕು ಅಂದ್ರೆ ಅದು ವಿರಾಟ ಪರ್ವದ ಶ್ರವಣದಿಂದ ಪರಮಾತ್ಮ ಕೊಡ್ತಾನೆ. ಆ ಕಾರಣದಿಂದಲೂ ವಿರಾಟ ಪರ್ವದ ಶ್ರವಣ ಮಾಡ್ತಾ ಇದ್ದೇವೆ. ಪಾಂಡವರು ಪರಮಾತ್ಮನ ಪರಮ ಭಕ್ತರು, ಸಾಕ್ಷಾತ್ ದೇವತೆಗಳ ಅವತಾರ. 5 ಜನ ಪಾಂಡವರಲ್ಲಿ ವಾಯುದೇವರ ಆವೇಶ ಇದೆ. ಭೀಮಸೇನ ದೇವರಂತೂ ಸಾಕ್ಷಾತ್ ವಾಯುದೇವರು, ಧರ್ಮರಾಜ, ಅರ್ಜುನ, ನಕುಲ, ಸಹದೇವರು 4 ಜನರಲ್ಲಿಯೂ ವಾಯುದೇವರ ಸನ್ನಿಧಾನ. ಅಂತಹ ಪರಮ ಜ್ಞಾನಿಗಳು, ಪರಮ ವಿಷ್ಣು ಭಕ್ತರು, ಬಾಯಿ ತೆಗೆದರೆ ದೇವರ ಸ್ಮರಣೆ ಮಾಡುವಂಥವರು. ಅಂತಹ ಸಜ್ಜನರಾದ ಪಾಂಡವರು 12 ವರ್ಷ ವನವಾಸವನ್ನು ಮುಗಿಸಿ, ವನವಾಸದ ನಂತರದಲ್ಲಿ 1 ವರ್ಷ ಅಜ್ಞಾತವಾಸಕ್ಕಾಗಿ 5 ಜನ ಪಾಂಡವರು ಗುರುಗಳ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ನಾವೇನೇ ಕೆಲಸ ಮಾಡಬೇಕಾದ್ರೂ ಮೊದಲು ಗುರುಗಳಿಗೆ ಕೇಳಬೇಕು, ಅವರು ಸಲಹೆ ಕೊಡ್ತಾರೆ. ಹೀಗೆ ಮಾಡಿದ್ರೆ ಒಳ್ಳೇದಾಗತ್ತೆ. ಧೌಮ್ಯಾಚಾರ್ಯರನ್ನ ಎದುರುಗಡೆ ಇಟ್ಕೊಂಡು ಅಜ್ಞಾತವಾಸ ಎಲ್ಲಿ ಮಾಡುವುದು ಅಂತ 5 ಜನ ಅಣ್ಣ ತಮ್ಮಂದರು ಮಾತಾಡ್ತಾರೆ. ಆಗ ಅರ್ಜುನ ಕೆಲವು ದೇಶಗಳ ಹೆಸರು ಹೇಳಿದ. ಅಣ್ಣನಿಗೆ ಹೇಳ್ತಾರೆ, ನಾವು ವಾಸ ಮಾಡುವುದಕ್ಕೆ ಸುಂದರವಾದ ರಮ್ಯವಾದ ಕೆಲವು ಪ್ರದೇಶಗಳಿದೆ. ಪಾಂಚಾಲ ದೇಶ ಇದೆ, ನಮ್ಮ ತವರು ಮನೆ, ಅರ್ಥಾತ್ ಹೆಂಡತಿಯ ತವರು ಮನೆ ಕಡೆದು. ಮತ್ಸ್ಯ ದೇಶ, ಅದಾದ ಮೇಲೆ ಸಾಲ್ವರಾಜ ಇದ್ದ ದೇಶ,
ಬಾಲ್ಮೀಕ ರಾಜರು ವಾಸ ಮಾಡಿದ್ದು ದಾಶಾರ್ಣ ದೇಶ, ಶೂರಸೇನ ದೇಶ, ಕಳಿಂಗ, ಮಗಧ, ಆ ಕಾಲದಲ್ಲಿ ಯಾವ ಪ್ರಸಿದ್ಧವಾದ ದೇಶಗಳಿತ್ತು ಅದನ್ನೆಲ್ಲ ಅರ್ಜುನ ತಿಳಿಸ್ತಾನೆ. ಇಷ್ಟು ದೇಶಗಳಲ್ಲಿ ಎಲ್ಲಿ ನಾವಿರೋಣ ಅಂತ ಅರ್ಜುನ ಕೇಳ್ತಾನೆ ಧರ್ಮರಾಜನಿಗೆ. ಧರ್ಮರಾಜ ಅಂತಾನೆ, ನನಗೆ ಯಾಕೋ ಅಜ್ಞಾತವಾಸಕ್ಕೆ ವಿರಾಟ ನಗರಕ್ಕೆ ಹೋಗೋದು ಉತ್ತಮ ಅಂದ. ವಿರಾಟ ನಗರವನ್ನು ಆರಿಸ್ಕೊಳ್ತಾನೆ ಧರ್ಮರಾಜ. ಯಾಕೆ? ಉಳಿದೆಲ್ಲ ದೇಶದಲ್ಲಿ ಮಳೆ ಇರಲಿಲ್ಲ ಅಂತಲ್ಲ, ಎಲ್ಲಾ ಕಡೆಗೆ ಸುಭಿಕ್ಷೆ ಇದೆ, ಮಳೆ ಬೆಳೆ ಎಲ್ಲ ಇದೆ. ಆದರೂ 1 ವರ್ಷದ ಅಜ್ಞಾತವಾಸಕ್ಕಾಗಿ ಪಾಂಡವರು ವಿರಾಟ ರಾಜನನ್ನು ಆರಿಸ್ಕೊಳ್ಳೋದಕ್ಕೆ ಕೆಲವು ಕಾರಣ ಕೊಡ್ತಾರೆ. ಯಾವಾಗಲೂ ನೋಡಿ, ಒಂದು 10 ಜನ ನಿಮ್ಮನ್ನು ಊಟ ಕರೆದಿದ್ದಾರೆ. 10 ಜನ ನಾಳೆ ಬುಧವಾರ ಭಾಗೀರಥಿ ಜಯಂತಿ, ಭಗೀರಥರ ತಪಸ್ಸಿಗೆ ಬಂದು ದಶಮಿ ತಿಥಿ ನಾಳೆ. 10 ಜನ ನಿಮ್ಮನ್ನು ಏಕಕಾಲಕ್ಕೆ ಕರೆದ್ರೆ 10 ಜನರ ಮನೆಗಂತೂ ಹೋಗ್ಲಿಕ್ಕಾಗಲ್ಲ, ಒಬ್ಬರ ಮನೆಗೆ ಹೋಗ್ಬೇಕು. ಯಾರ ಮನೆಗೆ ಹೋಗ್ತೀರಿ? ಸಾಮಾನ್ಯವಾಗಿ ಜಗತ್ತಿನ ನಿಯಮ, ಯಾರು ಹೆಚ್ಚು ಪ್ರೀತಿ ಮಾಡ್ತಾರೆ ನಮ್ಮ ಮೇಲೆ, ಯಾರ ಮನೆಯಲ್ಲಿ ಹೆಚ್ಚು ಚೆನ್ನಾಗಿ ಅಡಿಗೆ ರುಚಿ ಮಾಡಿರ್ತಾರೆ, ಯಾರ ಮನೆಯಲ್ಲಿ ಬರೀ ಅನ್ನ ಸಾರು ಅಷ್ಟೇ ಮಾಡ್ತಾರೋ ಅಲ್ಲಿ ಹೋಗ್ಲಿಕ್ಕೆ ಹೋಗಲ್ಲ ನಾವು. ಯಾವಾಗಲೂ ನೋಡಿ, ನಾವು ಎಲ್ಲೇ ಹೋಗಬೇಕಾದ್ರೂ ಮೊದಲು ಅಪೇಕ್ಷೆ ಪಡೋದು ನಮ್ಮನ್ನ ಪ್ರೀತಿಸೋ ಜನ ಬೇಕು. ನಾವು ಪ್ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಪ್ರೀತಿಸುವ ಜನ ಎಲ್ಲಿರ್ತಾರೋ ಅಲ್ಲಿ ಹೋಗ್ಬೇಕಂತೆ. ಹಾಗಾಗಿ ಅಜ್ಞಾತವಾಸಕ್ಕೆ 1 ವರ್ಷ ವಿರಾಟ ರಾಜನ ಅರಮನೆಯನ್ನ ಯಾಕೆ ಆರಿಸ್ಕೊಂಡ್ರು ಅಂದ್ರೆ ಕಾರಣ ಕೊಡ್ತಾರೆ. ಏನಿತ್ತು ವಿರಾಟ ರಾಜನಲ್ಲಿ? ಮೊದಲನೇದು ನೋಡಿ, ವಿರಾಟ ಮತ್ಸ್ಯೋ ಬಲವಾನ್ ಸಾರ್ವಭೌಮಶ್ಚ ವಿಶ್ರುತ ದಾನಶೀಲೋ ವದಾನ್ಯಶ್ಚ ವೃದ್ಧಃ ಸತ್ಸು ಸಸಮ್ಮತಃ ಗುಣವಾನ್ ಲೋಕವಿಖ್ಯಾತಃ ದೃಢಭಕ್ತಿರ್ವಿಶಾರದಃ ತತ್ರ ಮೇ ರೋಚತೆ ಪಾರ್ಥ ಮತ್ಸ್ಯ ರಾಜಾಂತಿಕೇನ. ಧರ್ಮರಾಜ ಕಾರಣ ಕೊಡ್ತಾನೆ. ಕಳಿಂಗ ದೇಶ ಇದೆ, ಮಗಧ ದೇಶ ಇದೆ, ದಾಶಾರ್ಣ ದೇಶ ಇದೆ, ಅಲ್ಲೆಲ್ಲ ಬೇಡ. ಯಾಕೆ ವಿರಾಟ ರಾಜನ ಹತ್ರ ಹೋಗೋಣ ಅಂದ್ರೆ, ಮೊಟ್ಟ ಮೊದಲನೇದಾಗಿ ವಿರಾಟ ರಾಜ ಧಾರ್ಮಿಕ, ಸಜ್ಜನರನ್ನ ಕಂಡ್ರೆ ಪ್ರೀತಿ ಮಾಡ್ತಾನೆ. ತಾನು ಮೊದಲು ಸಜ್ಜನ, ಮೇಲಾಗಿ ವಿಷ್ಣು ಭಕ್ತ. ಯಾರೇ ಮನೆಗೆ ಬಂದ್ರೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಕೇಳಲ್ಲ. ಎಷ್ಟು ದಿನ ನಾವಿದ್ರು, ಯಾವಾಗ ಹೋಗ್ತೀರಿ ಅಂತ ಕೇಳೋದಿಲ್ಲ. ವೃದ್ಧ, ಯಾವಾಗಲೂ ನೋಡಿ ವಯಸ್ಸಾದವರಿಗೆ ಅನುಭವ ಹೆಚ್ಚಿರ್ತದೆ. ಇವತ್ತಿನ ತರುಣರಿಗೆ ವೃದ್ಧರ ಕಂಡ್ರೆ ಬರೋದಿಲ್ಲ, ಯಾಕಂದ್ರೆ ವಯಸ್ಸಾದವರು ಮಾತ್ರ ಬೇಡ ಅಂತಾರೆ. ಆದರೆ ನಿಮ್ಮ ಹತ್ರ ಹಣ ಇರಬಹುದು, ಆದರೆ ಅವರ ಹತ್ರ ಅನುಭವ ಇದೆ. 10 ವರ್ಷ ಅವರು ಜೀವನ ಮಾಡಿಕೊಂಡ ಅನುಭವ. ವೃದ್ಧನಿದ್ದಾನೆ, ಜ್ಞಾನಿ ಇದ್ದಾನೆ, ಗುಣವಂತನಿದ್ದಾನೆ, ಎಲ್ಲದಕ್ಕೂ ಮೇಲಾಗಿ ದೃಢವಾದ ಭಕ್ತಿ ಉಳ್ಳವನಿದ್ದಾನೆ. ನಾವಲ್ಲಿ ಹೋದರೆ 1 ವರ್ಷದವರೆಗೆ ಅನಾಯಾಸವಾಗಿ ಅಜ್ಞಾತವಾಸ ಮಾಡಬಹುದು. ನನಗೇನು ಅನಿಸ್ತದೆ, ವಿರಾಟ ರಾಜನ ಮನೆಗೆ ಹೋಗೋಣ ಅಂತ ಧರ್ಮರಾಜ ಹೇಳಿದರೆ ಅಡ್ಡ ಮಾತಾಡಲಿಲ್ಲ. ನೋಡಿ, ಒಂದರ್ಥದಲ್ಲಿ ತಮ್ಮಂದ್ರೆ ಹೇಗಿರಬೇಕು ಅಂತ ಇವರನ್ನು ನೋಡಿ ಕರೀಬೇಕು. ಯಾರು ಮಾತಾಡ್ತಿರ್ಲಿಲ್ಲ. ಧರ್ಮರಾಜನ ಆಜ್ಞೆ ಅಂದ್ರೆ ಆಯಿತು. ಅದನ್ನ ಮೀರುವ ಸಾಮರ್ಥ್ಯ ಭೀಮಸೇನ ದೇವರಿಗಿದ್ರೂ ಕೂಡ, ಸಾಕ್ಷಾತ್ ವಾಯುದೇವರ ಅವತಾರ ಆದರೂ 1 ದಿನ ಅಣ್ಣನ ಆಜ್ಞೆ ಮೀರಲಿಲ್ಲ. ಇದು ಪರಮಾತ್ಮ ವಾಯುದೇವರು ಮಾಡೋ ಕೆಲಸ. ಅವತಾರ ಮಾಡಿ ಭೂಮಿಗೆ ಬಂದಾಗ ಮನುಷ್ಯರಂತೆ ವರ್ತನ ಮಾಡಬೇಕಾಗತ್ತೆ. ಒಬ್ಬ ತಮ್ಮ ಅಣ್ಣನ ಅಧೀನನಾಗಿರ್ಬೇಕನ್ನೋದು ಜಗತ್ತಿಗೆ ತೋರಿಸ್ಬೇಕು. ಎಲ್ಲ ಪಾಂಡವರಂತಾರೆ 4 ಜನ ಆಗಲೇ ವಿರಾಟ ರಾಜನ ಅರಮನೆಗೆ ಹೋಗೋಣ, ಅಲ್ಲೇ ಹೋಗಿ ನಾವು ವಾಸ ಮಾಡೋಣ. ಆದರೆ ಹೋಗೋದು ಹೇಗೆ? ಇದೇ ವೇಷದಿಂದ ನಾವೆಲ್ಲಾದರೂ ಹೋದರೆ ನಾವು 5 ಜನ ಪಾಂಡವರು ಅಂತ ಗೊತ್ತಾಗಿ ಬಿಡುತ್ತದೆ. ಅಜ್ಞಾತವಾಸಕ್ಕೆ ಮೊದಲೇ ನಮ್ಮ ಪರಿಚಯವಾಗಿ ಬಿಟ್ರೆ ಮತ್ತೆ 12 ವರ್ಷ ಹೋಗಬೇಕು. ಹಾಗಾಗಿ ನಾವೆಲ್ಲರೂ ವೇಷವನ್ನ ಬದಲಾಯಿಸಿಕೊಂಡು ಹೋಗೋಣ ಅಂದ್ರು. ಸರಿ, ಹಾಗಾದ್ರೆ ಯಾರ್ಯಾರು ಯಾವ್ಯಾವ ವೇಷ ಹಾಕೊಳ್ತೀರಿ ನೀವೇ ಹೇಳಿ ಅಂತ ಧರ್ಮರಾಜ. 1 ವರ್ಷದವರೆಗೆ ನಿಮ್ಮ ನಿಜವಾದ ರೂಪವನ್ನ ಮುಚ್ಚಿ ಬೇರೆ ವೇಷದಿಂದ ಹೋಗಬೇಕು. ಯಾವ್ದು ಹಾಕೊಳ್ತೀರಿ ಅಂತ ಕೇಳಿದ್ರೆ ಅರ್ಜುನ ಅಂತ ಮೊದಲು ನೀನು ಹೇಳುವಂತ ಹಿರಿಯವನಲ್ವಾ ನೀನು? ಅಣ್ಣನಾದ ನೀನು ಯಾವ ವೇಷದಿಂದ ಹೋಗ್ತೀ? ರಾಜನ್ ತ್ವಂ ತಪಸಾ ಕ್ಲಿಟ್ಟಃ ಕಥಂ ತಸ್ಯ ಚರಿಷ್ಯತಿ. ಅರ್ಜುನ ಅಂತಾನೆ ಧರ್ಮರಾಜನಿಗೆ, ನಾವೆಲ್ಲ 4 ಜನ ಯಾವುದೋ ವೇಷ ಹಾಕೊಂಡು ಹೋಗ್ತೇವೆ, ನಮಗೆ ಟೆನ್ಷನ್ ಆಗಿದೆ ನಿಂದು ಅಂತಾರೆ.
ಧರ್ಮರಾಜನಿಗೆ. ಯಾಕಂದ್ರೆ ಮೊದಲನೇದ್ದು ನೀ ಸತ್ಯ ಮಾತಾಡೋ ವ್ಯಕ್ತಿ, ನೀನು ಯಾರ ಮೇಲೆ ಸೆಟ್ಟಿಗೆ ಬರೋವಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಯಾವಾಗಲೂ ಒಳ್ಳೆತನ, ನಿನ್ನಂತವ್ರು ಇರ್ತಾರ ಒಂದು ವರ್ಷ ಅಲ್ಲಿ. ಹಿಂದೆ ಭಯ ಆಗ್ತಿದೆ ನಮಗೆ, ಯಾವ ವೇಷವನ್ನು ಧಾರಣ ಮಾಡ್ತೀವಿ ಅಂದಾಗ ಧರ್ಮರಾಜ ಅಂತಾನೆ, ನನ್ನಲ್ಲಿ ಇರುವ ಸತ್ಯ, ತಪಸ್ಸು, ದಾನ ಇದಕ್ಕೆಲ್ಲ ಅನುಗುಣವಾದ ವೇಷ ಅಂದ್ರೆ ಸನ್ಯಾಸಿ ವೇಷ. ವಿರಾಟಂ ಸಮನುಪ್ರಾಪ್ಯ ರಾಜಾನಂ ಮತ್ಸ್ಯನಂದನಂ ಸಭಾಸ್ಥಾನೋ ಭವಿಷ್ಯಾಮಿ ವಿರಾಟಸ್ಸೇತಿ ಮೇ ಮತಿಃ. ಹೇಳಿದ ಸಭೆಯೊಳಗೆ ಅಗ್ರಗಣ್ಯ ವ್ಯಕ್ತಿ. ಯಾವಾಗಲೂ ನೋಡಿ, ರಾಜನಿಗೆ ಅಷ್ಟು ಬುದ್ಧಿ ಇರಲ್ಲ, ಅವನ ಜೊತೆಗೆ ಮಂತ್ರಿ ಇರ್ತಾನಲ್ಲ, ಕಾಲ ಕಾಲಕ್ಕೆ ರಾಜನಿಗೆ ಸಪೋರ್ಟ್ ಮಾಡೋ. ಹಾಗಾಗಿ ನೀವು ಪ್ರತಿ ವರ್ಷ ಪಂಚಾಂಗ ಶ್ರವಣದಲ್ಲಿ ಈ ಸಂವತ್ಸರದ ರಾಜ ಯಾರು ಅಂತ ನೋಡೋದಕ್ಕಿಂತ ಮಂತ್ರಿ ಯಾರು ನೋಡಿ. 99% ರಾಜನಿಗೆ ಒಳ್ಳೆಯದು ಕೆಟ್ಟದ್ದು ಮುಂದಾಗಬೇಕಾದ ವಿಚಾರ ತಿಳಿಸೋನೇ ಮಂತ್ರಿ. ಶ್ರೀರಾಮಚಂದ್ರ ಮಗನಾಗಿ ಬರೋದಕ್ಕಾಗಿ ದಶರಥನಿಗೆ ಯಜ್ಞ ಮಾಡುವಂತೆ ಪ್ರೇರಣೆ ಕೊಟ್ಟದ್ದೇ ಅವನ ಮಂತ್ರಿ ಸುಮಂತು. ಮಂತ್ರಿ ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿದ್ರೆ ರಾಜ್ಯವೂ ಸುರಕ್ಷಿತವಾಗಿರ್ತದೆ, ರಾಜನೂ ಸುರಕ್ಷಿತವಾಗಿರ್ತಾನೆ. ಅದಕ್ಕೆ ಹೇಳ್ತಾನೆ, ಮತ್ಸ್ಯರಾಜ ವಿರಾಟನಿಗೆ ಯಾವ ತೊಂದರೆ ಬಂದರೂ ಪಕ್ಕದಲ್ಲಿ ನಾನಿರ್ತೇನೆ, ಅವನಿಗೆ ಸಲಹೆಯನ್ನ ಕೊಡ್ತೇನೆ. ಏನಾದರೂ ರಾಜ್ಯದ ವಿಷಯದಲ್ಲಿ ಅವನಿಗೆ ಏನಾದರೂ ಅಪೇಕ್ಷೆ ಇದ್ರೆ ಕೊಡ್ತೇನೆ. ಜೊತೆಗೆ ಜೂಜಾಟದಲ್ಲಿ ನಾನು ಪ್ರಸಿದ್ಧ ಅಂತ ಹೇಳಿಕೊಂಡು ಹೆಸರು ಮಾತ್ರ ಕಂಕ ಅಂತ ನಾನು ಹೇಳ್ಕೊಳ್ಳುತ್ತೇನೆ. ಕಂಕೋ ನಾಮ ಭ್ರುವಾಣೋಹಂ ಮತ್ತಾಕ್ಷಃ ಸಾಧುವೇದಿತ. ಜೂಜಾಟದೊಳಗೆ ನನ್ನಷ್ಟು ಪ್ರವೀಣರು ಯಾರಿಲ್ಲ, ಅಷ್ಟು ಕುಶಾಗ್ರತೆಯಿಂದ ನಾನು ಜೂಜಾಟ ಆಡ್ತೇನೆ ಅಂತ ಹೇಳಿಕೊಳ್ತೇನೆ. ಕಂಕ ಅಂತ ಹೇಳಿಕೊಂಡು ನಾನು ರಾಜ್ಯದಲ್ಲಿ ಪ್ರವೇಶ ಮಾಡ್ತೇನೆ. ಜೊತೆಗೆ ರಾಜನಿಗೆ ವಿರಾಟನಿಗೆ ಇಷ್ಟು ಹೇಳಿದ್ರೆ ನಂಬಿಕೆ ಬರಬೇಕಲ್ಲ. ಒಂದು ದಿನ ಎರಡು ದಿನ, ಈಗ ನಮ್ಮನೆಗೆ ಯಾರೋ ಒಬ್ಬರು ಬಂದ್ರೆ ಒಂದು ಅರ್ಧ ಗಂಟೆ ಇರ್ತಾರೆ ಅಂದ್ರೆ ಬಹಳ ಪ್ರಶ್ನೆ ಮಾಡಲ್ಲ ನಾವು. ಬರ್ತಾರೆ, ಊಟ ಮಾಡಿ ಹೋಗ್ತಾರೆ. ಒಂದು 6 ತಿಂಗಳು ಇರ್ತಾರೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ ನೀವು. ಒಬ್ಬ ವ್ಯಕ್ತಿಯನ್ನ ತಿಳ್ಕೊಳ್ಳೋದೆ ಮನೆಗೆ ಇಟ್ಕೊಳ್ಳೋದು ಕಷ್ಟ. 1 ವರ್ಷ ನಮ್ಮನ್ನ ವಿರಾಟ ರಾಜ ಇಟ್ಕೊಳ್ಬೇಕಾದರೆ ನಾವೇನೋ ಒಂದು ಕಾರಣ ಕೊಟ್ರೆ ಮೊದಲು ನಂಬಿಕೆ ಬರಬೇಕು ಅವನಿಗೆ. ಧರ್ಮರಾಜ ಅಂತಾನೆ, ಅವನಿಗೆ ನಂಬಿಕೆ ಬರೋ ಹಾಗೆ ನಾನು ಮಾಡ್ತೇನೆ. ನನ್ನ ನೋಡಿದ ಕ್ಷಣ ವಿರಾಟ ರಾಜ ಇವನನ್ನ ನನ್ನ ಮಂತ್ರಿಯಾಗಿ ಮಾಡ್ಕೊಳ್ಬೇಕು, ನನ್ನ ಸಲಹೆ ಕೊಡೋ ವ್ಯಕ್ತಿ ಮಾಡ್ಕೊಳ್ಬೇಕು ಅಂತ ಅವನಿಗೆ ಅನಿಸ್ಬೇಕು. ಹಾಗೆ ಅವನ ಮನಸ್ಸಿನೊಳಗೆ ನಾನು ಮಾಡಿ ಅವನಿಗೆ ಸಂತೋಷವಾಗುವ ರೀತಿಯೊಳಗೆ ನಾನು ವಿರಾಟ ರಾಜನ ಅರಮನೆಯಲ್ಲಿ ಹೋಗ್ತೇನೆ. ಇನ್ನೊಂದು ಮಾತು ಹೇಳ್ತಾನೆ, ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿಗೆ ನಾವು ಬೇಕಾದವರಾಗಬೇಕಾದರೆ ಅವನಿಗೇನು ಸೇರ್ತದೋ ಗೊತ್ತಿರಬೇಕು. ಧರ್ಮರಾಜ ಅಂತಾನೆ, ನಾನು ವಿರಾಟ ನಗರಕ್ಕೆ ಹೋದಾಗ 1 ವರ್ಷ ನನ್ನನ್ನು ರಾಜ ಇಟ್ಕೊಳ್ಬೇಕಾದರೆ ವಿರಾಟ ರಾಜನಿಗೆ ಏನೇನು ಅಪೇಕ್ಷೆ ಇದೆ, ಅವನು ಎಷ್ಟೊತ್ತಿಗೆ ಊಟ ಸೇರ್ತದೆ, ಏನು ಅಡಿಗೆ ಸೇರ್ತದೆ, ಅವನಿಗೇನು ಸೇವೆ ಸೇರ್ತದೆ, ಅದನ್ನೆಲ್ಲ ತಿಳ್ಕೊಂಡು ನಾನು ಮಾಡ್ತಾ ಹೊರಟ್ರೆ ನನಗೆ ಇಚ್ಛೆ ಪಟ್ಟದ್ದು ಮಾಡ್ತಾನೆ ಅಂತ ನನ್ನನ್ನು ಇಟ್ಕೊಳ್ತಾನೆ. ಅವಶ್ಯವಾಗಿ 1 ವರ್ಷದವರೆಗೆ ನಾನು ಇರಬಹುದು. ಸಭೆಯೊಳಗೆ ಇದ್ದು ಸಭೆಯಲ್ಲಿದ್ದವರಿಗೂ ರಾಜನಿಗೂ ಎಲ್ಲರಿಗೂ ಕುಶಲವಾದದ್ದು ಒಳ್ಳೆಯದನ್ನು ನಾನು ಮಾಡ್ತೇನೆ ಅಂತ ಧರ್ಮರಾಜ ತಾನು ವಿರಾಟ ನಗರಕ್ಕೆ ಹೋಗಿ ಕಂಕ ಅನ್ನುವ ಹೆಸರಿನಿಂದ ಸನ್ಯಾಸಿಯಾಗ್ತೇನೆ ಅಂತ ತನ್ನ ಬಗ್ಗೆ ಹೇಳಿದ. ಧರ್ಮರಾಜನ ನಂತರದಲ್ಲಿ ಪಾಳಿ ಬರ್ತದೆ ಭೀಮಸೇನ ದೇವರು. ಧರ್ಮರಾಜನೇ ಅಂತಾನೆ, ಭೀಮ ನೀನ್ ಯಾವ ವೇಷ ಹಾಕೊಳ್ತೀಯಲ್ಲ, ತುಂಬಾ ಕಷ್ಟ. ನಾವು 4 ಜನ ಅಜ್ಞಾತವಾಸದಲ್ಲಿ ಅಜ್ಞಾತವಾಗಿ ಇರಬಹುದು, ನಮ್ಮ ಪರಿಚಯ ಆಗದೆ ಇದ್ದಂಗಿರಬಹುದು. ನಿನ್ನ ಪರಿಚಯ ಯಾರಿಗಾದ್ರೂ ಆಗತ್ತೆ. ಮೊದಲನೇದ್ದು ನಿನ್ನ ಬಾಹುಗಳು, ನಿನ್ನ ಪ್ರಚಂಡವಾದ ದೇಹ, ನಿನ್ನ ಬಾಹುಗಳನ್ನು ನೋಡಿ ಯಾರಾದ್ರೂ ಹೇಳ್ತಾರೆ. ಅಷ್ಟಕ್ಕೂ 1 ವರ್ಷ ಇರಬೇಕಲ್ಲ ವಿರಾಟ ರಾಜನ ಮನೆಯಲ್ಲಿ. ಮತ್ತೆ ಏನ್ ಮಾಡ್ಕೋಬೇಕು ಅನ್ಕೊಂಡಿದ್ದಿ? ಹತ್ವಾ ಕ್ರೋಧ ವಶಾಂಸ್ತಾತ ವರ್ತತೆ ಗಂಧಮಾದನೆ. ಧರ್ಮರಾಜ ಅಂತಾನೆ, ಬಕಾಸುರನ ಸಂಹಾರ ಮಾಡಬೇಕಾದ್ರೆ 1 ಬಂಡಿ ಅನ್ನ ತಿಂದಿದ್ದೀನಿ, ನೆನಪಿದೆಯಾ? ಮತ್ತೆ ದಿನಕ್ಕೊಂದೊಂದು ಬಂಡಿ ಅನ್ನ ಅಂದ್ರೆ ವಿರಾಟ ರಾಜ ಇಟ್ಕೋತಾರ ನಿಮ್ಗೆ? ಯಾರೋ ನಮ್ಮನೆಗೆ ಊಟಕ್ಕೆ ಬರ್ತಾರಂದ್ರೆ 1 ಬಟ್ಲ ಹೆಚ್ಚಿಗೆ ಹಾಕ್ತೀವಿ. ಅವ್ರು 2.5 kg ಊಟ ಮಾಡ್ತಾರೆ ಅಂತ ಗೊತ್ತಾದ್ರೆ
ಒಂದು ಭಂಡಿಯಷ್ಟು ಅನ್ನ ತಿನ್ನುವ ನಿನ್ನನ್ನ 1 ವರ್ಷದವರೆಗೆ ಇಟ್ಕೊಳ್ಳಿ ಒಪ್ಪಬೇಕಲ್ಲ. ಯಾಕೋ ಭಯ ಆಗ್ತಿದೆ ಅಂತ ಧರ್ಮರಾಜ, ನೀನ್ ಹೆಂಗಿರ್ತಿ ಅಜ್ಞಾತವಾಸದಲ್ಲಿ? ಮೊದಲನೇದು ನಿನಗೆ ಕ್ರೋಧ, ಕ್ಷಣದಲ್ಲಿ ಸಿಟ್ಟು ಬರ್ತದೆ. ಅದು ಕೂಡ ನಿನ್ನ ತಮ್ಮಂದ್ರಿಗೆ ಯಾರಾದ್ರೂ ಏನಾದರೂ ಅಂದ್ರೆ, ದ್ರೌಪದಿ ಏನಾದರೂ ಅಂದ್ರೆ, ತಾಯಿ ಕುಂತಿಗಂದ್ರೆ, ಎಲ್ಲದಕ್ಕಿಂತ ದೊಡ್ಡದು ದೇವರಿಗೆ ಯಾರಾದರೂ ಬೈದರೆ, ಪರೋಕ್ಷೇಪಿ ಹರೇರ್ನಿಂದ ಕೃತೋ ಚಿಪ್ಪಾಂ ಚಿನತ್ತಿಚ, ಎದುರುಗಡೆ ಅಲ್ಲ ಹಿಂಭಾಗದಲ್ಲಿ ಎಲ್ಲೋ ದೂರದಲ್ಲಿ ನಿಂತು ಒಂದು ಮಾತು ದೇವರ ಬಗ್ಗೆ ಆಡಿದ್ರೆ ನಾಲಿಗೆ ಸೇಳುತ್ತೇನೆ. ಇದು ಭೀಮಸೇನ ದೇವರ ಪ್ರತಿಜ್ಞೆ 18ನೇ ಅಧ್ಯಾಯ 12ನೇದಲ್ಲಿ ಆಚಾರ್ಯರಂತಾರೆ. ಸಣ್ಣ ಸಣ್ಣ ಮಾತಿಗೆಲ್ಲ ಕೋಪ ಮಾಡ್ಕೊಳ್ತಿ. 1 ವರ್ಷ ಅಜ್ಞಾತವಾಸದಲ್ಲಿ ನೀನು ಪದೇ ಪದೇ ಕೋಪ ಮಾಡಿಕೊಂಡ್ರೆ ಗೊತ್ತಾಗಿ ಬಿಡುತ್ತದೆ ನೀನು ಭೀಮ ಅಂತ. ಏನ್ ವೇಷ ಹಾಕೊಳ್ತಿ, ಹೇಗೆ ಬರ್ತಿ, ಯಾವ ರೀತಿಯಿಂದ ಬರ್ತಿ? ಮೊದಲನೆದ್ದು ನೀನು ಮತ್ಸ್ಯ ವಿರಾಟ ರಾಜನಿಗೆ ಬೇಕಾದ ವ್ಯಕ್ತಿ ಆಗಬೇಕು. ನೀನೇನಾದ್ರೂ ಕೋಪ ಮಾಡಿಕೊಂಡಿ ಅಂದ್ರೆ 1 ವಾರಕ್ಕೆ ಹೊರಗೆ ಹೋಗುವುದು ಬಿಡ್ತಾನೆ. ಅಜ್ಞಾತವಾಸ ಆಗೋದು ಹೇಗೆ? ಜೊತೆಗೆ ನಿನಗೆ ಎಷ್ಟೇ ಕೋಪ ಬಂದ್ರು ಆ ವಿರಾಟ ರಾಜನ ಮನೆಯೊಳಗೆ ಯಾರ ಮೇಲೂ ಕೈ ಮಾಡೋ ಹಾಗಿಲ್ಲ. ನೀವು 1 ವರ್ಷ ಯಾರನ್ನು ಹೊಡೆಯೋ ಹಾಗಿಲ್ಲ, ಸಿಟ್ಟಿನಿಂದ ನೋಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಹೇಗಿರ್ತಿ ಅಂತ ಕೇಳಿದಾಗ ಭೀಮಸೇನ ದೇವರಂತಾರೆ, ಯಾಕಣ್ಣ ಚಿಂತೆ ಮಾಡ್ತಿ? ಪೌರಾಗವೋ ಬ್ರುವಾಣೋಹಂ ಬಲಲೋ ನಾಮ ಭಾರತ ಉಪಸ್ಥಸ್ಯಾಮಿ ರಾಜಾನಂ ವಿರಾಟಂ ಇತಿ ರೋಚನೆ. ಚಿಂತೆ ಮಾಡಬೇಡ. ಭೀಮಸೇನ ದೇವರಂತಾರೆ, ನೀನು ಹೇಗೆ ಕಂಕ ಅಂತ ಸನ್ಯಾಸಿಯಾಗಿ ಒಳಗೆ ಪ್ರವೇಶ ಮಾಡ್ತೀಯೋ ಹಾಗೆ ನಾನು ವಲಲ ಅಂತ ಹೇಳ್ಕೊಳ್ತೇನೆ, ಅಡಿಗೆಯಮ ಸೂದ ಅಂತ ಹೇಳ್ಕೊಳ್ತೇನೆ. ವಿರಾಟ ರಾಜನ ಮನೆಯೊಳಗೆ ಪ್ರತಿನಿತ್ಯದಲ್ಲಿ ಅಡಿಗೆ ಮಾಡಿ ಹಾಕ್ತೇನೆ ಅಂತ ಹೇಳಿ ನಾನು ಒಳಗೆ ಪ್ರವೇಶ ಮಾಡ್ತೇನೆ. ಇವತ್ತು ನೋಡಿ, ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಅಲ್ಲ, ಎಲ್ಲಾ ಕಡೆಗೆ ಹೆಚ್ಚು ಅಪೇಕ್ಷೆ ಉಳ್ಳವರು ಅಂದ್ರೆ ಒಂದು ದೇವಸ್ಥಾನದಲ್ಲಿ ಅರ್ಚಕರು, ಒಂದು ಅಡಿಗೆಯವರು. ಎಷ್ಟು ಡಿಮ್ಯಾಂಡ್ ಆಗಿದೆ ಅಡಿಗೆ ಒಂದು ಗೊತ್ತಾ ನಿಮಗೆ? ಈ ನಾವೆಲ್ಲ ಯಾತ್ರೆ ಮಾಡ್ತೀವಲ್ಲ, ಯಾತ್ರೆಗೆ ಯಾರಾದ್ರೂ ಅಡಿಗೆಯವರನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅಂತಾರೆ, ಬೆಂಗಳೂರಲ್ಲಿ ಬೆಳಗ್ಗೆ ಒಂದು ಮಾಡ್ತೀವಿ, ಸಾಯಂಕಾಲ ಒಂದ್ ಕಡೆ ಹೋಗಿರ್ತೀವಿ, ಪರ್ ಡೇ 6, 8, 10 ಸಾವಿರ ರೂಪಾಯಿ ಇದೆ ಒಂದು ಪರ್ ಡೇ. ತಿಂಗಳಿಗೆ ಲಕ್ಷಾಂತರ ಗಟ್ಟಲೆ ಗಳಿಸ್ತಾರೆ. ಅದರಲ್ಲಿಯೂ ವಿಶೇಷ ನೋಡಿ, ಅಡಿಗೆಯವರಲ್ಲೂ 2 ಭಾಗ ಇದೆ. ಗ್ಯಾಸ್ ಮೇಲೆ ಅಡಿಗೆ ಮಾಡೋ ರೇಟ್ ಬೇರೆ, ಇಡ್ಲಿ ಒಲೆ ಮೇಲೆ ಮಾಡೋರು ಬೇರೆ, ಒಲೆ ಮೇಲೆ ಮಾಡೋರು ಬೇರೆ. ಯಾಕಂದ್ರೆ ಒಲೆ ಹೊಗೆ ಬರುತ್ತಲ್ಲ. ಹಾಗಾಗಿ ಮಡಿ ಅಡಿಗೆ ಮಾಡೋರಿಗೆ ಎಲ್ಲಿದ್ರು ಡಿಮ್ಯಾಂಡ್ ಇದೆ. ನಾನು ಒಲೆ ಮೇಲೆ ಮಡಿಯಲ್ಲಿ ಮಾಡ್ತೇನೆ ಅಂದ್ರೆ ಮತ್ಸ್ಯರಾಜ ಕರ್ಕೊಳಲ್ವ ನನ್ನನ್ನ? ಮತ್ಸ್ಯರಾಜ ಏನು ಮಾತು ಸಂಘಕ್ಕೆ ಗೊತ್ತಾದ್ರೆ ಇವರೇ ಕರ್ಕೊಂಡಿಟ್ಕೊಳ್ತಾರೆ, ಹೌದಾ ಇಲ್ಲ? ಹಾಗಾಗಿ ನಾನು ಅಡಿಗೆಯವನು ಅಂತ ಸೇರ್ಕೊಳ್ತೇನೆ ಅಂತ ಧರ್ಮರಾಜ ಅಂತಾನೆ. ಕೇವಲ ಅಡಿಗೆ ಮಾಡ್ತೇನೆ ಅಂತ ನೀನು ಹೇಳಿದರೆ ವಿರಾಟ ರಾಜ ನಿನ್ನನ್ನ 1 ವರ್ಷ ಇಟ್ಕೋಬೇಕಲ್ಲ. 1 ವರ್ಷದವರೆಗೆ ಅಜ್ಞಾತವಾಸ ಮಾಡ್ಲಿಕ್ಕೆ ಕೇವಲ ಅಡಿಗೆಯವನು ಅಂದ್ರೆ ಆಗತ್ತಾ ಅಂದಾಗ ಭೀಮಸೇನ ದೇವರಂತಾರೆ, ನಾನು ಅಡಿಗೆ ಮಾಡೋದರ ಜೊತೆಗೆ ಮಲ್ಲ ಯುದ್ಧ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳ್ತೇನೆ. ಮಲ್ಲ ಯುದ್ಧದೊಳಗೆ ನನಗೆ ಸರಿಸಾಟಿ ಯಾರಿಲ್ಲ. ಇದನ್ನು ನಾನು ಹೇಳಿದ ಗ್ಯಾರಂಟಿ ನಾನು ಇಟ್ಕೊಳ್ತಾನೆ ಯಾವ ವಿರಾಟ ರಾಜ. ಯಾಕಂದ್ರೆ ರಾಜನಿಗೆ ಯಾವಾಗ ಯಾವ ಶತ್ರುಗಳ ಬಾಧೆ ಆಗತ್ತೆ ಗೊತ್ತಿಲ್ಲ. ಅವನ ರಾಜ್ಯಕ್ಕೆ ಬರುವ ಕಂಟಕಗಳ ದೂರ ಮಾಡ್ತೇನೆ ಅಂದ ಕ್ಷಣ ನನ್ನನ್ನು ಸೇರಿಸ್ಕೊಳ್ತಾನೆ. ಮೊದಲನೇದ್ದು, 1 ದಿನ ನನ್ನ ಕೈಯಲ್ಲಿ ಅಡಿಗೆ ಊಟ ಮಾಡಲಿ ಸಾಕು ಅಂದ್ರು ಭೀಮಸೇನ ದೇವರು. ಅನಂತನ ಪರಿಪೂರ್ಣನಾದ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು, ಶಿವೋತ್ತಮರು, ತತ್ವಾಭಿಮಾನಿ ದೇವತೆಗಳಿಗೆ ಗುರುಗಳು, ಅನಂತ ಜೀವರಲ್ಲಿ ನಿಂತು ಉಸಿರಾಡುವ ದೇವರು ಅಂತಹ ಭೀಮಸೇನ ದೇವರಿಗೆ ಅಡಿಗೆ ಬರಲ್ವಾ? ಎಲ್ಲ ವಿದ್ಯೆಗಳಲ್ಲಿ ಪ್ರವೀಣರವರು. ಒಟ್ಟಾರೆ ವಿದ್ಯೆಗಳು ಇರೋದೇ 64. ವಿಜೇಂದ್ರ ಸ್ವಾಮಿಗಳನ್ನು ಹೇಳ್ತೀವಲ್ಲ, ನಾಳೆ ಆರಾಧನೆ ಬಂತು. ಚತುಷ್ಷಷ್ಟಿ ಕಲಾ ವಿದ್ಯಾ. ವಿಚಿತ್ರ ಸ್ವಾಮಿಗಳಿಗೆ, ನಮ್ಮ ಮಂತ್ರಾಲಯ ಪ್ರಭುಗಳಿಗೆ 64 ವಿದ್ಯೆ ಬರ್ತವೆ. ಭೀಮಸೇನ ದೇವರಿಗೆ ಬರಲ್ಲ. ಆದರೆ ಪ್ರಧಾನವಾಗಿ ನಾನು ಹೇಳೋದು, ನಚತಾನ್ ಯುದ್ಧಮಾನೋಹಂ ನೈಶ್ಯೇಯಮ ಸಾಧನಂ. ಭೀಮಸೇನ ದೇವರು ಹೇಳ್ತಾರೆ, ಅಣ್ಣನ ಮುಂದೆ ಅಡಿಗೆ ಮಾಡೋದರ ಜೊತೆಗೆ ಅಡಿಗೆಯನ್ನೂ ಮಾಡ್ತೇನೆ, ಜೊತೆಗೆ ಎಲ್ಲ ರಾಜನಿಗೆ ಬಂದ ಕಷ್ಟಗಳ ದೂರ ಮಾಡ್ತೇನೆ, ನಾನಾ ರೀತಿಯಾದಂತಹ ಮಲ್ಲರಿಗೆ ಭಯವನ್ನು ಉಂಟು ಮಾಡಿ ಯುದ್ಧ ಮಾಡ್ತೇನೆ, ಮಲ್ಲ ಯುದ್ಧದಲ್ಲೂ ನಾನು ಬಹಳ ಪ್ರಚಂಡ ಅಂತ ಹೇಳಿಕೊಂಡು ನಾನು ಒಳಗೆ ಪ್ರವೇಶ ಮಾಡ್ತೇನೆ.
ಇದಕ್ಕೆ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ. ಯಾಕೆ ಭೀಮಸೇನ ದೇವರು ಅಡಿಗೆಯವರ ವೇಷ ಹಾಕೊಂಡ್ರು? ಬೇರೆ ಏನು ಆಗ್ಬೋದಾಗಿತ್ತಲ್ಲ. ಧರ್ಮರಾಜ ಸನ್ಯಾಸಿ ಆದದ್ದು ಸರಿ, ಯಾಕಂದ್ರೆ ಅವನ ಸ್ವಭಾವಕ್ಕೆ ಸನ್ಯಾಸ ಧರ್ಮನೇ ಸೇರೋದು. ಅವನಿಗೆ ಸತ್ಯ ಮಾತಾಡೋದು, ಕೋಪ ಮಾಡ್ಕೊಳ್ಳದೆ ಇರೋದು, ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋದು, ಇದೆಲ್ಲ ಸನ್ಯಾಸಿಗಳ ಧರ್ಮ. ಹಾಗಾಗಿ 1 ವರ್ಷ ಧರ್ಮರಾಜ ಸನ್ಯಾಸಿ ಆದ ತಪ್ಪಲ್ಲ. ಭೀಮಸೇನ ದೇವರು ಅಡಿಗೆಯವರ ವೇಷ ಹಾಕೊಂಡು ಹೋದರು. ಯಾಕೆ? ಅಡಿಗೆಯವರ ವೇಷದಿಂದ ಬೇರೆ ಯಾವುದನ್ನು ಹಾಕೊಳ್ಳಬಹುದಾಗಿತ್ತಲ್ಲ ಅಂದ್ರೆ, ಶ್ರೀಮದಾಚಾರ್ಯರು 18ನೇ ಅಧ್ಯಾಯ ತಾತ್ಪರ್ಯದಲ್ಲಿ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಮನುಷ್ಯನ ತಲೆ ಕೆಡೋದಕ್ಕೆ ಪ್ರಧಾನವಾದದ್ದು ಅನ್ನ. ಉಪನಿಷತ್ತು ಹೇಳುತ್ತೆ. ನಮಗೆ ದೇವರ ಪೂಜೆ ಮಾಡಬಾರದು ಅಂತ ಅನಿಸೋದಕ್ಕೆ, ಪ್ರವಚನಕ್ಕೆ ಹೋಗಬಾರದು ಅಂತ ಅನಿಸೋದಕ್ಕೆ, ಅಥವಾ ಇನ್ನೊಬ್ಬರು ಮಾಡುತ್ತಿದ್ರೆ ಅದನ್ನು ತಡಿಬೇಕು ಅನಿಸೋದಕ್ಕೆ ಪ್ರಧಾನವಾದದ್ದೇ ಅನ್ನ. ನೈವೇದ್ಯ ಮಾಡದೇ ಇರುವ ಅನ್ನ ತಿಂದದ್ದಕ್ಕೆ ಇವತ್ತೆಲ್ಲ ನಡೆದದ್ದು. ಬಹಳ ದೊಡ್ಡದು ಅಂದ್ರೆ, ವಿಶೇಷವಾಗಿ ಯಾರು ತಪ್ಪು ತಿಳ್ಕೋಬೇಡಿ, ಹೇಳೋಬೇಡ, ಅನಿವಾರ್ಯ, ಏನ್ ಅನ್ಕೋಬೇಡಿ. ದ್ವಾದಶಿ ದಿನ ಪರಾನ್ನ ತಿನ್ನಬಾರದಂತೆ, ಹೊರಗೆ ಊಟಕ್ಕೆ ಹೋಗಬಾರದಂತೆ. ನನ್ನ ಮಾತಲ್ಲ, ಶ್ರೀಮದಾಚಾರ್ಯರ ಮಾತು. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯಃ ಇತಿ ಸೂದಸ್ಯ ವೇಷೋ ಬಬ್ರೆ ವೃಕೋದರಃ ಅಂತಾರೆ. ದ್ವಾದಶಿಯ ದಿನ ಮನೆ ಬಿಟ್ಟು ಬೇರೆ ಕಡೆಗೆ ಪರಾನ್ನಕ್ಕೆ ಹೋದರೆ ಏಕಾದಶಿ ಮಾಡಿದ ಪುಣ್ಯ ಎಲ್ಲ ಹೋಗಿಬಿಡುತ್ತದೆ. ಯಾಕಂತ ಕೇಳಿ, ಊಟಕ್ಕೆ ಬಾ ಅಂತ ಒಬ್ಬ ವ್ಯಕ್ತಿ ಕರೆದರೆ ಅವನು ಬರೀ ಅನ್ನ ಹಾಕ್ತಿಲ್ಲ, ಅವನು ಅನ್ನ ಬಡಿಸುವಾಗ ನಿಮ್ಮ ಪುಣ್ಯ ಅವನ ಅಕೌಂಟಿಗೆ ಹೋಯಿತು ಅಷ್ಟೇ. ಈಗ ಪರಿಹಾರ ಅಷ್ಟೇ ಮಾಡ್ಕೊಳ್ಳೋದು. ಗೃಹಸ್ಥರ ಮನೆಗೆ ಹೋಗಬಾರದು, ಸಂಘಕ್ಕೆ ಹೋದರೆ ಪರವಾಗಿಲ್ಲ. ವಿಶೇಷವಾಗಿ ಈ ಮಾತು ನೋಡಿ. ಇನ್ನೊಂದು ಮಾತು, ಇದು ಪರಪಾಕ. ಇನ್ನೊಬ್ಬರು, ಅದಕ್ಕಾಗಿಯೇ 90% ಬೆಂಗಳೂರಲ್ಲಿ ಅಡಿಗೆಯವರ ಕಡೆಯಿಂದ ಊಟ ಮಾಡದೇ ಇದ್ದ ಆಚಾರಗಳಿದ್ದಾರೆ. ಅಕಸ್ಮಾತ್ ಅಡಿಗೆಯವರು ಮಾಡೋನಾಗಿದ್ರೆ ಅವನು ಶಿಖಾ ಬಿಟ್ಟಿರ್ಬೇಕು, ಗೋಪಿಚಂದನ ಮುದ್ರೆ ಹಚ್ಕೊಂಡಿರ್ಬೇಕು, ಮುದ್ರೆ ತಗೊಂಡಿರ್ಬೇಕು, ಪ್ರತಿನಿತ್ಯ 1000 ಗಾಯತ್ರಿ ಜಪ ಮಾಡ್ತಿರ್ಬೇಕು, 2 ಹೊತ್ತು ಮಡಿಗೆ ಊಟ ಮಾಡ್ತಿರ್ಬೇಕು. ಅಂಥ ಅಡಿಗೆಯವರು ಮಾಡಿದ್ರೆ ಓಡೋ ಆಚಾರ ಇದ್ದಾರೆ. ಯಾರು ಸಿಗ್ತಾರೆ? ನೀವು ಬರೋದು ಬೇಡ, ಊಟಕ್ಕೆ ಬರೋದು ಬೇಡ, ದುಡ್ಡು ಆಚಾರ್ಯಗೆ ಮನೆಗೆ ಮಾಡ್ಕೊಂಡಿರ್ರಿ ಅಂತ. ಭೀಮಸೇನ ದೇವರು ಅಡಿಗೆಯವರ ವೇಷ ಹಾಕೊಳ್ಳೋದಕ್ಕೆ ಕಾರಣ, ಮೊದಲನೇ ಕಾರಣ ಪರಪಾಕ ಗೃಹಸ್ಥರೇ ತಗೊಳ್ಳಬಾರದು. ಕ್ಷತ್ರಿಯರಂತೂ ಬಹಳ ದೂರ. ಕ್ಷತ್ರಿಯರಾದವರು ಇನ್ನೊಬ್ಬರ ಅಡಿಗೆಯನ್ನು ಊಟ ಮಾಡಿದರೆ ಅವತ್ತಿನವರೆಗೆ ಅವರು ಸಂಪಾದನೆ ಮಾಡಿದ ಪುಣ್ಯ ಎಲ್ಲ ಹಾಳಾಗಿ ಹೋಗ್ತದೆ. ಇದರ ಜೊತೆಗೆ ಇನ್ನೊಂದು ಕಾರಣ ಇದೆ. ಭೀಮಸೇನ ದೇವರು ಅಡಿಗೆಯವರ ವೇಷ ಹಾಕೊಂಡು ವಿರಾಟ ನಗರಕ್ಕೆ ಹೋಗೋದಕ್ಕೆ ಇನ್ನೊಂದು ಕಾರಣ, ನಾನು ಇವತ್ತು ಅಡಿಗೆಯವರು ಆಗದೇ ಇದ್ರೆ 1 ವರ್ಷದವರೆಗೆ ನನ್ನ 4 ಜನ, 3 ಜನ ತಮ್ಮಂದರು, ಒಬ್ಬ ಅಣ್ಣ, ಒಬ್ಬ ಹೆಂಡತಿ, ಅವರಿಗೆ ಊಟ ಅಂತೂ ಎಲ್ಲರಿಗೂ ಬೇಕೇ ಬೇಕಾ 1 ವರ್ಷ. ಆ 1 ವರ್ಷದಲ್ಲಿ ಬೇರೆ ಯಾರದು ಅಡಿಗೆಯವರಿಂದ ಊಟ ಮಾಡಿ ನನ್ನ ತಮ್ಮಂದರಿಗೆ ದುರ್ಬುದ್ಧಿ ಬರೋದು ಬೇಡ. ಅಡಿಗೆ ನಾನೇ ಮಾಡಿ ಹಾಕ್ತೇನೆ, ಶುದ್ಧವಾಗಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನನ್ನ ತಮ್ಮಂದರಿಗೆ ಊಟಕ್ಕೆ ಹಾಕ್ತೇನೆ. ತಮ್ಮಂದರಿಗೆ, ಅಣ್ಣನಿಗೆ, ಹೆಂಡತಿಗೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಅಡಿಗೆಯಿಂದ ದುರ್ಬುದ್ಧಿ ಬೇಡ, ಅದಕ್ಕಾಗಿ ನಾನೇ ಅಡಿಗೆ ಮಾಡ್ತೇನೆ ಅಂತ ಅಡಿಗೆಯವರ ವೇಷ ಹಾಕೊಂಡ್ರು. ಮಧ್ವಾಚಾರ್ಯ 2 ಕಾರಣ ಕೊಡ್ತಾರೆ. ಮಹಾಭಾರತದ ಇನ್ನೊಂದು ಕಡೆಗೆ ಬರ್ತದೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಅಡಿಗೆ ಮಾಡುವಾಗ ಯಾವ ದಿಕ್ಕಿಗೆ ಮುಖ ಮಾಡಿ ಅಡಿಗೆ ಮಾಡಬೇಕು, ಅಡಿಗೆ ಮಾಡುವಾಗ ಏನು ಆಲೋಚನೆ ಮಾಡಬೇಕು, ಮಾಡ್ತಾ ಅಡಿಗೆ ಮಾಡಬೇಕು. ಯಾಕಂದ್ರೆ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡುತ್ತಾರೋ ಆ ಎಲ್ಲ ವಿಷಯಗಳು ಅಡಿಗೆಯಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳು ಗಂಧ ತೆಗೆಯುವಾಗ ಅಗ್ನಿ ಸೂಕ್ತವನ್ನ ಪಠನ ಮಾಡಿದ್ದಕ್ಕೆ ಅಗ್ನಿ ಸೂಕ್ತದ ಮಹಿಮೆ ಗಂಧದಲ್ಲಿ ಬಂತು. ಹಚ್ಕೊಂಡವರಿಗೆಲ್ಲ ಭಯ ಆಯ್ತೋ ಇಲ್ಲೋ? ನಮ್ದಷ್ಟು ರಾಯರಷ್ಟು ಯೋಗ್ಯತೆ ಅಲ್ಲ. ಇವು ನೋಡಿ, ಯಾರ್ದೋ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಅಡಿಗೆ ಮಾಡಿ, ಅಥವಾ ಯಾರ್ದೋ ಮನೆ ವಿಷಯ ಮಾತಾಡ್ತಾ ಅಡಿಗೆ ಮಾಡಿ, ಅಥವಾ ಅವರನ್ನ ಬೈತಾ ಅಡಿಗೆ ಮಾಡಿ, ಪ್ರಾಯ ಅದನ್ನು ಊಟ ಮಾಡಿದವರಿಗೆಲ್ಲ ಬೈಬೇಕು ಅಂತ ಅನಿಸ್ತದೆ, ಕೋಪ ಬರ್ತದೆ, ಪದೇ ಪದೇ ಇನ್ನೊಬ್ಬರ ಮೇಲೆ ದ್ವೇಷ ಮಾಡಲಿಕ್ಕೆ ಶುರುವಾಗ್ತದೆ.
ಇದು ಪ್ರಾಕ್ಟಿಕಲ್ ಆಗಿ ಅಡಿಗೆ ಮಾಡುವ ವ್ಯಕ್ತಿಯೊಳಗೆ. ಅದಕ್ಕಾಗೇನೆ ಅಡಿಗೆ ಮಾಡುವಾಗ ಸಾಧ್ಯವಿದ್ದಷ್ಟು ಹರಟೆ ಬೇಡ. ದೇವರ ಗುಣಗಾನ ಮಾಡಿ, ದೇವರ ಕಥೆಗಳನ್ನು ಹೇಳಿ. ಅದರಿಂದ ಏನಾಗುತ್ತೆ, ನೀವು ಮಾಡಿ ಹಾಕಿದ ಅಡಿಗೆಯನ್ನು ಊಟ ಮಾಡೋರಲ್ಲಿ ನೀವು ಹೇಳೋದೇ ಬೇಡ. ನಮ್ಮ ಸ್ವಾಮಿಗಳ ಸತ್ಯಾತ್ಮರಿಗೆ ಒಬ್ಬ ಗಂಡ ಹೆಂಡತಿ ಮಗನ ಕರ್ಕೊಂಡು ಬಂದಿದ್ರು. 8 ವರ್ಷ 10 ವರ್ಷದ ಮಗ ಸ್ವಾಮಿಗಳ ಹತ್ರ ಕರ್ಕೊಂಡು ಬಂದು ಜೋರಾಗಿ ಆಳೋದು ಗಂಡ ಹೆಂಡತಿ. ಏನಾಯ್ತು? ಉಪನಯನ ಮಾಡಿದ್ವಿ, ಸ್ಕೂಲಿಗೆ ಹೋಗ್ತಾನೆ, ವಿದ್ಯೆ ಹತ್ತಲಿಲ್ಲ, ಮಠಕ್ಕೆ ಹೋಗ್ತಾನೆ, ಹತ್ತಲಿಲ್ಲ, ತಿರುಗಿ ಬೈತಾರೆ. ಏನಾದ್ರೂ ಸಾಕು ತಂದೆ ತಾಯಿಗಳನ್ನು ಬೈತಾರೆ. ನಾವೊಂದೆರಡು ಮಾತು ಬೈದ್ರೆ ಮನೆ ಬಿಟ್ಟು ಹೋಗ್ತೀನಂತಾರೆ. ಇರೋದೇ ಒಬ್ಬ ಮಗ, ಅವನು ದೊಡ್ಡ ಚಿಂತೆಯಾಗಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸ್ವಾಮಿಗಳು ಒಂದೇ ಮಾತು ಹೇಳಿದರು, ಶ್ರೀಕೃಷ್ಣ ಮತ್ತು ರಾಮಕೃಷ್ಣರ ಹಾಡುಗಳನ್ನ ಹೇಳ್ತಾ ನಿಮ್ಮ ಹೆಂಡತಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ಲಿಕ್ಕೆ ಹೇಳಿ. ಊಟ ಒಂದು 15 ದಿವಸ ಮಾಡಲಿ, ಅವ್ರ ಬದಲಾವಣೆ ಆಗುತ್ತೆ. ಏನು ಬೇಡ, ನೈವೇದ್ಯ ಆಮೇಲೆ. ಅಡಿಗೆ ಮಾಡುವಾಗ ಆ ಹಾಡುಗಳನ್ನ ದೇವರ ಸ್ಮರಣೆ ಮಾಡುತ್ತಾ ಅಡಿಗೆ ಮಾಡಿ 90% ಊಟ ಮಾಡಿದವರಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಪ್ರವಚನಕ್ಕೆ ಹೋಗಬೇಕು, ಪಾಠಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಒಳ್ಳೆ ಗೋಪಿಚಂದನ ಹಂಚ್ಕೊಂಡು ಅಡಿಗೆ ಮಾಡಿದ್ರೇನೆ ಅವನ ಅಡಿಗೆಯನ್ನು ಉಂಡ್ರೆ ಅಷ್ಟು ಭಕ್ತಿ ಬರ್ತದೆ ಅಂತೇಳಿ ಭೀಮಸೇನ ದೇವರೇ ಅಡಿಗೆ ಮಾಡಿದ್ರೆ ಅಡಿಗೆ ಊಟ ಮಾಡ್ಲಿಕ್ಕೂ ಪುಣ್ಯ ಬೇಕಲ್ಲ. ಹಾಗಾಗಿ ಭೀಮಸೇನ ದೇವರು ಹೇಳ್ತಾರೆ, ನಾನು ಅಡಿಗೆಯವನ ವೇಷವನ್ನ ಹಾಕಿಕೊಂಡು ನಿಮ್ಮೆಲ್ಲರಿಗೂ. ಇನ್ನೊಂದೇನು ಗೊತ್ತಾ, ಈಗ ನಾವೆಲ್ಲೋ ಹೋದರೆ, ಈಗ ನೋಡಿ ನೀವು ಯಾತ್ರೆಗೆ ಹೋದಾಗ ಮಠಕ್ಕೆ ಊಟಕ್ಕೆ ಒಪ್ಸಿದ್ರೆ ಅಂತ ಇಟ್ಕೊಳ್ಳಿ. ಯಾತ್ರೆಗೆ ಹೋದಾಗ ನಾವು ಅಡಿಗೆಯವರನ್ನು ಕರ್ಕೊಂಡು ಹೋಗ್ಲಿಲ್ಲ, ಅಲ್ಲಿರೋ ಮಠಕ್ಕೆ ಒಪ್ಸಿದ್ರೆ ಏನ್ ಗೊತ್ತಾ, ಅವ್ರೇನ್ ಹಾಕ್ತಾರೆ ತಿನ್ಬೇಕು. ಎಷ್ಟೊತ್ತಿಗೆ ಹಾಕ್ತಾರೆ ಅಷ್ಟೊತ್ತಿಗೆ. ಈಗ ಕಾಶಿಗೆ ಹೋದ್ರಿ, ಕಾಶಿ ಒಳಗೆ ಪೇಜಾವರ ಮಠದಲ್ಲಿ ಇಟ್ಕೊಂಡಿರ್ತೀರಾ. ಅವ್ರು ಬರೋಬ್ಬರ 11:30 ಬೆಳಗ್ಗೆ ಊಟ ಅಂತಾರೆ. 11:30ಗೆ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ರಿ, ನೀವು ಬರೋ ಹೊತ್ತಿಗೆ ಎಂಜಿನ ಮಾಡಿ ಪಾತ್ರೆ ತೊಳೆದು ಬಿಡ್ತಾರೆ. ಅವತ್ತು ಊಟ ಅದೇ ಒಂದು ಒಳಗ ನೀರು ಕುಡಿಯೋದಂತೆ. ಅದೇ ನಮ್ಮ ಜೊತೆಗೆ ಅಡಿಗೆಯವರು ಇದ್ರೆ ನೀವು 12ಕ್ಕೆ ಬರ್ರಿ, 1ಕ್ಕೆ ಬರ್ರಿ, 2ಕ್ಕೆ ಬರ್ರಿ, ಎಷ್ಟೊತ್ತು ದರ್ಶನ ಮಾಡ್ಕೊಂಡು ಬಂದ್ರು ಅಡಿಗೆಯವರಿಂದ ಬಡಿಸ್ತಾರೆ. ಹಾಗಾಗಿ ನಮ್ಮ ಜೊತೆಗಿದ್ದವರು ಅಡಿಗೆಯವರು ಇದ್ರೆ ಏನು ಬೇಕದು ಮಾಡಿ ಹಾಕಬಹುದು. ಭೀಮಸೇನ ದೇವರಂತಾರೆ, ಒಂದು ವೇಳೆ ನಾನು ಅಡಿಗೆಯವನ ವೇಷ ಹಾಕೊಳ್ಳದೆ ಇದ್ರೆ 1 ವರ್ಷ ಅಜ್ಞಾತವಾಸ ಅವ್ರು ಏನು ಹಾಕ್ತಾರೆ ತಿನ್ಬೇಕು. ಅದರಲ್ಲಿ ಹುಳಿ ಇರತ್ತೋ, ಖಾರ ಇರತ್ತೋ, ಸೊಪ್ಪಿಗಿರತ್ತೋ, ಅಕಸ್ಮಾತ್ ಆಗಿ ಬದ್ನಿಕಾಯಿ ಪಲ್ಯ ಮಾಡಿ ಹಾಕ್ಬಿಟ್ರೆ ಕಿರಿಕಿರಿನೇ ಬೇಡ ಅಂದ್ರು. ಮೊದಲನೇದು ಎಷ್ಟೊತ್ತು ಹಾಕ್ತಾರೆ ಕಾಯೋದು ಬೇಡ, ಅವ್ರು ಏನು ಹಾಕ್ತಾರೆ ಬೇಡ. ಕಂಟಿನ್ಯೂ ಆಗಿ ಒಂದು 15 ದಿವಸ ತೊಗರಿ ಬೇಳೆ ಕುದಿಸಲೇ ಇಲ್ಲ, ಬರೀ ಪಳದೆ ಮಾಡಿ ಹಾಕಿದ್ರೆ ಇರ್ಬೇಕಲ್ಲ 1 ವರ್ಷ. ಹಾಗಾಗಿ ರುಚಿಯಾಗಿ ಅಡಿಗೆ ಮಾಡ್ತೇನೆ, ಸಕಾಲಕ್ಕೆ ಅಡಿಗೆ ಮಾಡ್ತೇನೆ, ನಿಮ್ಗೆ ಏನು ಸೇರ್ತದೆ ಮಾಡ್ತೇನೆ, ಜೊತೆಗೆ ನನ್ನ ಕೈಯಾರೆ ಊಟ ಮಾಡಿದ್ದಕ್ಕೆ ನಿಮಗೆ ದುರ್ಬುದ್ಧಿನೂ ಬರಲ್ಲ. ಹಾಗಾಗಿ ನಾವು ಅಡಿಗೆಯವರ ವೇಷ ಹಾಕೊಳ್ತೇನೆ ಅಂತ ತಾವು ಅಡಿಗೆಯವರಾಗೋದಕ್ಕೆ ಭೀಮಸೇನ ದೇವರು ಕಾರಣವನ್ನೇ ಕೊಡ್ತಾರೆ. ಧರ್ಮರಾಜನಿಗೆ ಸ್ವಲ್ಪ ಸಮಾಧಾನ ಆಯಿತು. ಪರವಾಗಿಲ್ಲ ಅಂತೂ ಅಡಿಗೆಯವನಾಗಿ ಭೀಮ ಸೇರ್ಕೊಂಡ ಅಂದ್ರೆ. ಯಾಕಂದ್ರೆ ಸಾಮಾನ್ಯವಾಗಿ ಅಡಿಗೆಯವರು ಬಡಿಸೋರೆಲ್ಲ ಹಂಗೆ ಇರ್ತಾರಲ್ವ, ಅಂಥವರೇ ಬೇಕು. ಒಳ್ಳೆ ಗಟ್ಟಿ ಮುಟ್ಟಿ ಇದ್ದವರು ಪಾತ್ರೆ ಇಳಿಸೋದಕ್ಕೆ. ಸರಿ, 3ನೇದಾಗಿ ಅರ್ಜುನನಿಗೆ ಕೇಳ್ತಾನೆ, ನೀನು ಯಾವ ವೇಷದಿಂದ ಇರ್ತೀವಿ? ಅರ್ಜುನ ಅಂತಾನೆ, ಇದೊಂದು ಬಹಳ ಭಯಾನಕ. ಧರ್ಮರಾಜ ಸನ್ಯಾಸಿಯಾದದ್ದು, ಭೀಮಸೇನ ದೇವರ ಅಡಿಗೆಯವನಾದದ್ದು, ಆ 2 ವೇಷಕ್ಕೆ ಅವರಿಗೂ ಬಹಳೇನು ಧಕ್ಕಿ ಬರಲಿಲ್ಲ. ಅದರ ಇವ್ದು ನೋಡಿ, ಅರ್ಜುನ ಬೃಹನ್ನಳೆಯಾಗುವಂತಹ ಸಂಗೀತವನ್ನು ಕಲಿಸುವ ನೃತ್ಯಂ ಗೀತಂಚ ವಾದಿತ್ರಂ ದಿವ್ಯಂಚ ವಿವಿಧಂ ತಥಾ ಶಿಕ್ಷಯಿಷ್ಯಾಮಿ. ರಾಜನ ಆ ಎಲ್ಲ ರಾಜ್ಯದಲ್ಲಿರುವ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾಡ ಹಾಡೋದು, ಕುಣಿಯೋದು, ಅವರಿಗೆ ನರ್ತನ ಮಾಡೋದು, ಇದನ್ನೆಲ್ಲ ಕಲಿಸುವ ವ್ಯಕ್ತಿ ನಾನಾಗ್ತೇನೆ, ಬೃಹನ್ನಳೆಯಾಗ್ತೇನೆ ಅಂತಾನೆ. ಇದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಅರ್ಜುನ ಆ ಬೃಹನ್ನಳೆಯಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಊರ್ವಶಿಯ ಶಾಪ ಇತ್ತವನಿಗೆ. ಒಂದು ಬಾರಿ ಇಂದ್ರದೇವರು ಅರ್ಜುನನನ್ನ ಕರ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಬಂದಿದ್ರು. ಇಂದ್ರ ಬೇರೆ ಇಲ್ಲ, ಅರ್ಜುನ ಬೇರೆ ಇಲ್ಲ. ದೇವತೆಗಳಲ್ಲಿ ಒಂದು ಮಾತು ಇರ್ತದೆ, ಮೂಲ ರೂಪ ಅವತಾರ ರೂಪಗಳಿಗೆ ತಂದೆ ಮಗ ಅಂತ ಕರೀತಾರೆ. ಅಂಶ ರೂಪವನ್ನ ಮಗ, ಅಂಶಿಯನ್ನ ತಂದೆ. ಈಗ ವಾಯುದೇವರ ಒಂದು ಅಂಶ, ಹಾಗಾಗಿ ಅನೇಕ ಕಡೆಗೆ ಮುಖ್ಯ ಪ್ರಾಣದೇವರನ್ನ ವಾಯುಪುತ್ರ ವಾಯುಪುತ್ರ. ಪುತ್ರ ಅಂತನ್ನೋದು ಜನ್ಮನೆ ಕೊಡಬೇಕು ಅಂತಲ್ಲ,
ಯಾವಾಗಲೂ ಮಗ ಅಂತ ಕರೆಯೋದಕ್ಕೆ ಜನ್ಮನೆ ಕೊಡಬೇಕು ಅಂತಿಲ್ಲ. ಈ ಯತಿಗಳಲ್ಲಿ ನೋಡಿ, ಸತ್ಯಪ್ರಮೋದ ತೀರ್ಥ, ಕರಕಮಲ ಸಂಜಾತ, ಸತ್ಯಾತ್ಮ ತೀರ್ಥರು. ಸಂಜಾತ ಅಂದ್ರೆ ಹುಟ್ಟಿದ್ದು, ಸತ್ಯಪ್ರಮೋದರಿಂದ ಸತ್ಯಾತ್ಮರು ಹುಟ್ಟಲಿಲ್ಲ. ಮಧ್ಯದಲ್ಲಿ ಗುತ್ತಲಾಚಾರಿದ್ದಾರೆ. ಸಂಜಾತ ಶಬ್ದಕ್ಕೆ ಸನ್ಯಾಸ ತಗೊಂಡವರು ಈ ಅರ್ಥದಲ್ಲಿಯೂ. ಹಾಗೆ ಇಂದ್ರದೇವರಿಗೆ ಅರ್ಜುನ ಒಂದಂಶ. ಒಂದ್ಸಲ ಏನಾಗಿತ್ತು, ಅರ್ಜುನನಿಗೆ ಕರ್ಕೊಂಡು ಇಂದ್ರದೇವರು ಬರ್ತಾರೆ ಸ್ವರ್ಗಲೋಕದಲ್ಲಿ ಅರ್ಜುನ ಬಂದ. ಅರ್ಜುನನ ರೂಪ ಲಾವಣ್ಯ ನೋಡಿ ಊರ್ವಶಿ ಅಂತಾಳೆ, ನಾನು ವಿವಾಹ ಮಾಡಿಕೋ ಅಂದು, ಮದುವೆ ಮಾಡಿಕೋ. ಮೊದಲನೇದು ಅಪ್ಸರಾ ಸ್ತ್ರೀಯರಿಗೆ ಮದುವೆ ಅಂತಿರಲ್ಲ, ಅಪ್ಸರಾ ಸ್ತ್ರೀಯರಿಗೆ ಮದುವೆ ಗಂಡ ಅಂತಿರಲ್ಲ. ಅಪ್ಸರಾ ಸ್ತ್ರೀಯರು ಎರಡೆರಡು ಮೂರು ಮದುವೆ ಮಾಡಿಕೊಂಡು ಪತಿವ್ರತೆಯರೇ ಅವರು. ಅವ್ರದ್ದು ಬಹಳ ದೊಡ್ಡ ವಿಚಾರ ಇದೆ. ಯಾಕಂದ್ರೆ ಈ ಕಥೆಗಳಲ್ಲಿ ನೂರಾರು ಕಡೆ ಕೇಳ್ತೇವೆ. ಸಹಜವಾಗಿ ಅರ್ಜುನನಿಗೆ ಮದುವೆ ಮಾಡಿಕೊಂಡಾಗ ಅರ್ಜುನ ಒಪ್ಪಲಿಲ್ಲ. ಊರ್ವಶಿಗೆ ವಿವಾಹ ಮಾಡಿಕೊಳ್ಳೋದಕ್ಕೆ ಒಪ್ಪದೆ ಇದ್ದಾಗ ಊರ್ವಶಿ ಶಾಪ ಕೊಡ್ತಾಳೆ, ನೀನು ಗಂಡಾಗಿಯೂ ನನ್ನನ್ನು ಮದುವೆಗೆ ಒಪ್ಪಿಕೊಳ್ಳದೆ ಇದ್ದದ್ದರಿಂದ ನಿನಗೆ ಗಂಡನ ವೇಷ ಹೋಗ್ಲಿ, ಬೃಹನ್ನಳೆಯ ವೇಷ ಬರಲಿ ಅಂತ. ಇಲ್ಲಿ ಒಂದು ಮಾತು ಮರಿಬೇಡಿ, ಊರ್ವಶಿಯ ಶಾಪ ಅರ್ಜುನನಿಗೆ ತಾಗ್ತದ? ದೇವತೆಗಳಲ್ಲಿ ತಮಗಿಂತ ದೊಡ್ಡವರು ಶಾಪ ಕೊಟ್ಟಾಗ ಮಾತ್ರ ಸಣ್ಣವರಿಗೆ ಅದು ಏನೋ ಪ್ರತಿಬಂಧನ ಮಾಡ್ತದೆ. ಅರ್ಜುನ ಎಲ್ಲಿ ಬರ್ತಾನೆ? 8ನೇ ಕಕ್ಷಾದಲ್ಲಿ. ಪರಮಾತ್ಮ, ಲಕ್ಷ್ಮೀ, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಗರುಡಾಶೇಷ, ರುದ್ರ, ಅನಂತರದಲ್ಲಿ ಸೌಪರ್ಯಾವ, ಜಾಂಬವತಿ, ನೀಲಾಭದ್ರ, ಕಾಲಿಂದಿ, ಮಿತ್ರಲಿಂಗ ಲಕ್ಷಣ, ಸೌಪರ್ಣಿ, ಮಾರುಣಿ, ಪಾರ್ವತಿ, ನಂತರದಲ್ಲಿ ಇಂದ್ರ, ಕಾಮರು. ಎಲ್ಲಿ ಊರ್ವಶಿ, ಎಲ್ಲಿ ಇಂದ್ರ? ಆದರೆ ಊರ್ವಶಿಯ ಶಾಪವನ್ನ ಇಂದ್ರದೇವರು ಸ್ವೀಕಾರ ಮಾಡುವಂತೆ ದೇವರು ಆಜ್ಞೆ ಮಾಡಿದ್ದಕ್ಕೆ ಆ ಊರ್ವಶ್ಯ ಅಪಿಶಾಪೇನ ಪ್ರಾಪ್ತೋಸ್ಮಿ ನಪಷಂಡತ. ಬಹಳ ಕಡಿಮೆ ಇದೆ. ಒಬ್ಬ ಗಂಡ ಹುಡುಗ ಷಂಡನಂತೆ ಇರೋದು, ನಪುಂಸಕರಂತೆ ವಾಸ ಮಾಡೋದು ತುಂಬಾ ಕಷ್ಟ. ಅರ್ಜುನ ತಾನೇ 1 ವರ್ಷದವರೆಗೆ ನಪುಂಸಕರಂತೆ ಷಂಡನಂತೆ ಎಲ್ಲರಿಗೆ ಹಾಡುಗಳನ್ನು ಕಲಿಸ್ತಾ ನಾನು ವಿರಾಟರಾಜನ ಅರಮನೆಯಲ್ಲಿ ವಾಸ ಮಾಡ್ತೇನೆ. ಅದಾದ ಮೇಲೆ ಯುಧಿಷ್ಠಿರ 4ನೇ ನಕುಲನಿಗೆ ಕೇಳ್ತಾನೆ, ನಿಂದೇನಪ್ಪ? ನಕುಲ ಹೇಳ್ತಾನೆ, ಒಬ್ಬೊಬ್ಬರು ಒಂದೊಂದು ವೇಷ ಹಾಕಿದ್ದೀರಿ, ನಾನು ಮಾತ್ರ ಅಶ್ವಾಧ್ಯಕ್ಷೋ ಭವಿಷ್ಯಾಮಿ ವಿರಾಟಸ್ಯೇತಿ ಮೇಮತಿ. ರಾಜನಿಗೆ ಹೆಚ್ಚು ಪ್ರೀತಿ ಕುದುರೆಗಳ ಮೇಲೆ ಇರ್ತದೆ, ತಾನು ಓಡಾಡೋದಕ್ಕೆ ಕುದುರೆಗಳು ಬೇಕು. ಆ ವಿರಾಟ ರಾಜನ ಕುದುರೆಗಳಿಗೆ, ಅಶ್ವಗಳಿಗೆ ಅಧ್ಯಕ್ಷನಾಗಿ ನಾನಿರ್ತೇನೆ. ಹೆಸರೇನು? ದಾಮಗ್ರಂಥಿ. ಹೆಸರು ಮರಿಬೇಡಿ. ಧರ್ಮರಾಜನಿಗೆ ಕಂಕ, ಭೀಮಸೇನ ದೇವರಿಗೆ ವಲಲ, ಅರ್ಜುನನಿಗೆ ಬೃಹನ್ನಡೆ, ಇವನು ದಾಮಗ್ರಂಥಿ ಅಂತ ಹೆಸರು ನಕುಲನಿಗೆ. ಅಲ್ಲ, ಅಶ್ವಪತಿ, ಅಶ್ವಾಧ್ಯಕ್ಷ, ಇದರಲ್ಲಿ ವಿಶೇಷತೆ ಏನು? ವಿರಾಟ ರಾಜನಿಗೆ ನಿನ್ನ ಎಲ್ಲಾ ಕುದುರೆಗಳಿಗೆ ನಾನು ಅಧ್ಯಕ್ಷನಾಗ್ತೇನೆ ಅಂದ್ರೆ ಬಾ ಅಂತ ಕರ್ಕೋತಾನ? ಯಾಕಂದ್ರೆ ಆಲ್ರೆಡಿ ಇರಲ್ಲ ಅಶ್ವಾಧ್ಯಕ್ಷರು, ಇರ್ತಾರೋ ಇಲ್ಲೋ? ಈಗಾಗಲೇ ಕುದುರೆ ಕಾಯೋರು ಬೇಕಾದಷ್ಟು ಜನ ಇದ್ದಾರೆ, ನಿನ್ನನ್ನು ಯಾಕೆ ಕರ್ಕೋತಾರೆ ಅಂದಾಕ್ಷಣ ನಕುಲ ಹೇಳ್ತಾನೆ, ನಾನು ಕೇವಲ ಅಶ್ವಗಳಿಗೆ ಅಧ್ಯಕ್ಷನಲ್ಲ, ಆ ಕುದುರೆಗಳಿಗೆ ಯಾವುದೇ ರೋಗ ಬರದೇ ಇರೋ ಹಾಗೆ, ಆ ಕುದುರೆಗಳಿಗೆ ರೋಗ ಬಂದರೆ ಯಾವ ಔಷಧ ಕೊಡಬೇಕು, ಏನು ಮಾಡಿದ್ರೆ ಕುದುರೆಗಳು ಚೆನ್ನಾಗಿರ್ತವೆ, ಯಾವಾಗಲೂ ಕುದುರೆಗಳು ಜಾಗೃತವಾಗಿರಬೇಕು, ಅದರ ಬಗ್ಗೆ ಎಲ್ಲಾ ಜ್ಞಾನ ಇದೆ ಅಂತ ನಾನು ಹೇಳ್ತೇನೆ. ಸ್ಪೆಷಲಿಸ್ಟ್ ಡಾಕ್ಟರ್ ಅಂತಾರೆ ನೋಡಿ. ಕುದುರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿದೆ. ವಯಸ್ಸಾದರೂ ಕುದುರೆಗಳ ಚೆನ್ನಾಗಿ ಓಡೋ ಹಾಗೆ ನಾನು ಮಾಡ್ತೇನೆ. ಇಷ್ಟು ಹೇಳಿದಾಗ ಮಾತ್ರ ಅವಶ್ಯವಾಗಿ ನನ್ನನ್ನ ವಿರಾಟರಾಜ ಸ್ವೀಕಾರ ಮಾಡ್ತಾನೆ. ನಮಾಂ ಪರಿಹರಿಷ್ಯಂತಿ ಕಿಶೋರಾದ ನಮಸ್ತತ. ಸಾಮಾನ್ಯವಾಗಿ ನೋಡಿ, ವಯಸ್ಸು ಎಲ್ಲರಿಗಾಗತ್ತೆ, ಪ್ರಾಣಿ ಪಕ್ಷಿಗಳಿಗೆ ವಯಸ್ಸಾಗಲ್ಲ ಅನ್ಕೋಬೇಡಿ. ದೇವರು ಒಂದು ಬಾರಿ ಆಕಳನ್ನ, ಎತ್ತುಗಳನ್ನ ಕರೆದು ಹೇಳ್ದ, ನಿನಗೆ 40 ವರ್ಷ ಆಯುಷ್ಯ ಕೊಡಬೇಕು ಅನ್ಕೊಂಡೀನಿ ಅಂತ. 60 ವರ್ಷ ಆಯುಷ್ಯ ಕೊಡ್ತೀನಿ ಅಂದಾಗ ಎತ್ತುಗಳಂತವೆ, 60 ತಗೊಂಡು ಏನ್ ಮಾಡೋಣ ಸ್ವಾಮಿ, ಅಷ್ಟು ಬೇಡ ನಮಗೆ, 40 ಸಾಕು ಅಂತ. ನಾಯಿಗಳನ್ನ ಕರೆದು ಹೇಳ್ದ, ನಿಮಗೆ 40 ವರ್ಷ ಆಯುಷ್ಯ ಕೊಡ್ತೀನಿ. ಬೇಡ ಸ್ವಾಮಿ, ಅಷ್ಟು ತಗೊಂಡು ಏನ್ ಮಾಡೋಣ, ನಾವೇ ಪಾಠಕ್ಕೆ ಹೋಗೋರಲ್ಲ, ಪ್ರವಚನಕ್ಕೆ ಹೋಗೋರಲ್ಲ, ಸುಮ್ಮನೆ ಬೀದಿ ಒಳಗೆ ನಿಂತು ಬಹು ಮಾಡಬೇಕು, 40 ಬೇಡ, 20 ಸಾಕು ಅಂತ. ಮನುಷ್ಯರನ್ನ ಕರೆದು ಹೇಳ್ದ, ನಿಮ್ಗೆ 20 ವರ್ಷ ಆಯುಷ್ಯ ಕೊಡ್ಬೇಕು ಅನ್ಕೊಂಡೀನಿ. ಸಾಲಲ್ಲ ದೇವರೇ ಅಂದ್ರೆ ಇವರು.
20 ವರ್ಷ ನಮ್ಗೆ ಸಾಲೋದಿಲ್ಲ, ನಮ್ಗೆ ಇನ್ನಷ್ಟು ಬೇಕು ಅಂದಾಗ ದೇವರನ್ನ ಆಗ ಒಂದು ಕೆಲಸ ಮಾಡಿ, ಆಕಳದು 40 ಪೆಂಡಿಂಗ್ ಇದೆ, ನಾಯಿದು 20 ಪೆಂಡಿಂಗ್ ಇದೆ, ಅದು ನಿಮಗೆ ಕೊಡ್ತೇನೆ ಅಂದ. ಹಾಗಾಗಿ ನಮಗೆ ದೇವರು ಡಿಸೈಡ್ ಮಾಡಿದ್ದು ಎಷ್ಟು? 20 ವರ್ಷ. ಹಾಗಾಗಿ ಪ್ರಾರಂಭದ 20 ವರ್ಷ ನಗನಗತಾ ಜೀವನ ಮಾಡ್ತೀವಿ ನಾವು, ಯಾವ ಟೆನ್ಷನ್ ಇಲ್ಲದೆ, ಚಿಂತೆ ಇಲ್ಲದೆ. ಅದರ ಮುಂದಿನ 40 ವರ್ಷ ಎತ್ತುಗಳನ್ನು ಆಕಳಗಳನ್ನು ಕೊಟ್ಟದ್ದಕ್ಕೆ ದುಡಿತೀವಿ, ಶ್ರಮ ಪಡ್ತೀವಿ, ಕೆಲಸ ಮಾಡ್ತೀವಿ. ಅದರ 20 ವರ್ಷ ನಾಯಿಗೆ ಕೊಟ್ಟದ್ದಕ್ಕೆ 60 ವರ್ಷ ಬಹು ಬಹು ಅಂತ ಮನೆ ಮುಂದೆ ಬಗಳ್ತಿರ್ಬೇಕು. ಯಾರು ಮಾತಾಡಿಸಲ್ಲ, ಕೇಳಲ್ಲ, ಸಕಾಲಕ್ಕೆ ಟೀ ಸಿಗಲ್ಲ, ಟೈಮಿಂಗ್ ಊಟ ಸಿಗಲ್ಲ. ಅದು ಸೊಸೆ ಬೈತಾಳೆ, ಮಗ ಬೈತಾನೆ, ನಿಮ್ಗೇನ್ ನಡೀತದೆ, ನಿಮ್ಗೇನ್ ಆಗತ್ತೆ, ಯಾಕೆ ನಾಯಿದದು 60 ಆದ ಮೇಲೆ 20 ನಾಯಿದು ಕೊಟ್ಟದ್ದಕ್ಕೆ ಒದರ್ತಾ ಕೂಡ್ಬೇಕು. ಕೆಲವು ಸಲ ಏನಾಗ್ಬಿಡ್ತದೆ, ಬೇಡಪ್ಪ ಮನೆಯಲ್ಲಿ ಬಯಸ್ಕೊಳ್ಳೋದಕ್ಕಿಂತ ಸಂಘಕ್ಕೆ ಹೋಗ್ಬಿಡೋಣ, ತೃಪ್ತಿನೇ ಇಲ್ಲ ಮನುಷ್ಯನಿಗೆ. ಹಾಗಾಗಿ ನೋಡಿ, ಕುದುರೆಗಳಿಗೂ ವಯಸ್ಸಾದಂತೆ ನಡೆಯೋದು ಕಮ್ಮಿ ಆಗ್ತದೆ, ಓಡೋದು ಕಮ್ಮಿ ಆಗ್ತದೆ. ಆದರೆ ಎಷ್ಟೇ ವಯಸ್ಸಾಗಲಿ, ಹೆಣ್ಣು ಕುದುರೆ ಇರಲಿ, ಗಂಡು ಕುದುರೆ ಇರಲಿ, ಅವುಗಳ ಬಗ್ಗೆ ಸರಿಯಾದ ಜ್ಞಾನ ನನಗಿದೆ ಅಂತ ನಾನು ಹೇಳ್ತೇನೆ. ನನ್ನನ್ನ ವಿರಾಟ ರಾಜ ಸೇರಿಸ್ಕೊಳ್ತಾನೆ ಆಗಲಿ ಅಂತ. ಕೊನೆಯದಾಗಿ ಸಹದೇವನನ್ನ ಕರೆದು ಧರ್ಮರಾಜ ಕೇಳ್ತಾನೆ, ನಿನ್ನ ವಿಚಾರ ಏನು, ನೀನೇನ್ ಮಾಡ್ತೀಯ ಅಂದಾಗ, ಗೋಸಂಖ್ಯಾತ ಭವಿಷ್ಯಾಮಿ ವಿರಾಟಸ್ಯೇತಿ ರೋಚನೆ. ಕುದುರೆಗಳಿಗೆ ಅಧ್ಯಕ್ಷನಾಗಿ ಅಣ್ಣ ನಕುಲ ಹೋದರೆ, ಆಕಳಗಳಿಗೆ ನಾನು ನೋಡ್ಕೊಳ್ತೇನೆ, ಗವಾಧ್ಯಕ್ಷನಾಗಿರ್ತೇನೆ. ಅಲ್ಲೇನ್ ನಿಂದೇನು? ಈಗ ಎಲ್ಲಾರಂತ ಒಂದು ಸ್ಪೆಷಲ್ ಏನಾದ್ರೂ ಬೇಕು, 1 ವರ್ಷ ಸುಮ್ಮನೆ ಇಟ್ಕೊಳ್ಳಲ್ಲಮ್ಮ. ಆಕಳನ್ನ ನೋಡ್ಕೊಳ್ತೇನೆ ಅಂದ್ರೆ ಏನು ಅಂದಾಗ ನೋಡಿ, ಮೊದಲನೇದು ಆರೋಗ, ಆಕಳಗಳಿಗೆ ರೋಗ ಬರದೇ ಇದ್ದಾಗ ನೋಡುತ್ತೇನೆ. ಬಹುಲ ಪುಷ್ಟ, ಕೊನೆಯವರೆಗೂ ಆಕಳಗಳು ಪುಷ್ಟವಾಗಿರೋ ಹಾಗೆ ನೋಡುತ್ತೇನೆ. ಕ್ಷೀರವತ್ಯ, ಎಷ್ಟೇ ವಯಸ್ಸಾದ್ರೆ ಹಾಲು ಕೊಡೋ ಹಾಗೆ ಮಾಡ್ತೇನೆ. ಬಹುಪ್ರಜಾ, ಕರುಗಳ ಹಾಕುವಾಗ ಮಾಡ್ತೇನೆ. ನಿಷ್ಪನ್ನ ಸತ್ವ, ಎಂದಿಗೂ ಆಕಳ ಮುಖದಲ್ಲಿ ಯಾವುದೇ ತರಹದ ಆಕಳಕ್ಕೆ ಬೇಸರಿಕೆ ಬರದೇ ಇದ್ದಾಗ ನೋಡ್ಕೋತೇನೆ. ಇಷ್ಟೆಲ್ಲ ವ್ಯವಸ್ಥೆ ಆಕಳ ಬಗ್ಗೆ ನಾನು ಮಾಡ್ತೇನೆ. ನಾಷ್ಟಚೋರ ಭಯ ನಿತ್ಯಂ, ಕಳ್ಳರ ಬಾಧೆ ಇಲ್ಲ, ಯಾವುದೇ ಹುಲಿ ಸಿಂಹಗಳ ಬಾಧೆ ಬರದೇ ಇದ್ದ ಹಾಗೆ. ಅಷ್ಟೇ ಯಾಕೆ, ನನ್ನ ಕೈಗೆ ಒಂದು 100 ಆಕಳು ವಿರಾಟ ರಾಜ ಕೊಟ್ಟ ಅಂದ್ರೆ 1 ವರ್ಷ ಅಜ್ಞಾತವಾಸ ಆಗೋದ್ರೊಳಗೆ 1000 ಆಕಳು ಮಾಡಿ ಕೊಡ್ತೇನೆ. ಈ ದಾಸರದೊಂದು ಹಾಡಿದೆ ನೋಡಿ, ಅಜಗಳಂತಿದ್ದ ಕರುಗಳು, ಶ್ರೀಕೃಷ್ಣ. ಈಗ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂದ್ರೆ ಏನರ್ಥ? ಕರು ಆನೆ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಹುಲ್ಲು ಉಳಿಸ್ತಿದ್ದ. ನೋಡಿ, ಆಕಳ ಕರುಗಳಿಗೂ ಕೂಡ ನೀವು ಸುಮ್ಮನೆ ಹಿಂಗೆ ಒಗೆದು ಹೋದ್ರಲ್ಲ, ಅವುಗಳಿಗೆ ಹುಲ್ಲು ಹಾಕೋದ್ರಲ್ಲ, ಹುಲ್ಲು ಹಾಕಿ ತಲೆ ಮೇಲೆ ಕೈ ಆಡಿಸಿ, ಆಕಳಗಳಿಗೆ ನೋಡಿ ಕುತ್ತಿಗೆಯಲ್ಲಿ ಕೈ ಆಡಿಸ್ತಾ ಇದ್ರೆ ಆನಂದ ಆಗತ್ತೆ ಅವುಗಳಿಗೆ, ಮೈ ಮೇಲೆ ಕೈ ಆಡಿಸ್ತಾ ಇದ್ರೆ ಎಷ್ಟೊತ್ತು ಆಡಿಸಿದ್ರೆ ತಗೊಳುತ್ತೆ. ಹಾಗೆ ಅವುಗಳ ಕೈ ಆಡಿಸಿ ಅವುಗಳಿಗೆ ಏನು ಬೇಕು ಹಾಕಿ ಪುಷ್ಟವನ್ನಾಗಿ ಮಾಡ್ತೇನೆ. ಆಗ ನನ್ನನ್ನು ಸೇರಿಸ್ಕೊಳ್ತಾನೆ. ಅಹಮ್ಮಿ ಭವತೋ ಘೋಷು, ಯಾಕಂದ್ರೆ ವಿರಾಟ ರಾಜನ ಮನೆಯೊಳಗೆ 100 ಅಲ್ಲ 1000 ಲಕ್ಷ ಆಕಳಿವೆ. ಯಾರಾದರೂ ಒಬ್ಬರು ಬೇಕೇ ಬೇಕು ನೋಡ್ಕೊಳ್ಳೋರು, ನಾನು ಗೋರಕ್ಷಕನಾಗಿ ಸೇರ್ಕೊಳ್ತೇನೆ ಅಂತ ಹೇಳ್ತಾನೆ. ಸರಿ, 5 ಜನರದ್ದು 5 ಆಯ್ತು. ತತ್ರ ಮೇ ಕೌಶಲಂ ಸರ್ವಂ ಅವಬುದ್ಧಂ ವಿಷಾಂಪತೆ, ರಕ್ಷಣಂ ಚರಿತಂ ಚೈವ ಗವಾಂ ಮಂಗಲ ರಕ್ಷಣಂ ತತ್ಸರ್ವಂ ಮೇ ಸುವಿದಿತಂ ಅನ್ಯಚ್ಚಾಪಿ ಮಹೀಯತೆ. ಇಷ್ಟು ಮಾತ್ರವಲ್ಲ, ಆಕಳ ರಕ್ಷಣೆ ಅಲ್ಲ, ಅದರ ಹೊರತಾಗಿ ಬೇರೆ ಯಾವ ಕೆಲಸ ಹೇಳಿದ್ರು ನಾನು ಮಾಡ್ತೇನೆ. ಹೆಸರೇನು ಹೇಳ್ತೀಯ ಅಂತ ಕೇಳಿದ, ತಂತ್ರಿಪಾಲ ಅಂತ ಹೇಳ್ಕೊಳ್ತೇನೆ. ತಂತ್ರಿಪಾಲೇತಿ ಮೇ ನಾಮ ಸ್ವಯಂ ಪ್ರೋಕ್ತಂ ಭವಿಷ್ಯ. ಕಂಕ, ವಲಲ, ಬೃಹನ್ನಡೆ ಅಂತ ಅರ್ಜುನ ಇಟ್ಟುಕೊಂಡ, ದಾಮಗ್ರಂಥಿ ಅಂತ ನಕುಲ, ತಂತ್ರಿಪಾಲ ಅಂತ ಸಹದೇವ. ಇಷ್ಟೆಲ್ಲರ ಮುಗಿದ ಮೇಲೆ ಈಗ ಖರೆ ಪರಿಸ್ಥಿತಿ ಇದ್ದದ್ದು ದ್ರೌಪದಿ. ಇವರೆಲ್ಲ ಗಂಡು ಹುಡುಗರು ಅಥವಾ ಗಂಡು ಮಕ್ಕಳು, ಅಡಿಗೆಯವರು ಆಗ್ತಾರೆ, ಬಡಿಸೋರು ಆಗ್ತಾರೆ, ಆಕಳ ಕಾಯೋರು ಆಯ್ತು, ಕುದುರೆ ಕಾಯೋರು ಆಯ್ತು. ದ್ರೌಪದಿ ಏನಂತ ಹೋಗಬೇಕು? ಧರ್ಮರಾಜ ದ್ರೌಪದಿಗೆ ಕೇಳ್ತಾನೆ, ಮಾಲ್ಯ ಗಂಧಾನ್ ಅಲಂಕಾರಾನ್ ವಸ್ತ್ರಾಣಿ ವಿವಿಧಾನಿ ಚ ಏತಾನ್ನೇವ ಅಭಿಜಾನಂತಿ ಯತೋ ಜಾತಾಚ ಭಾಮಿನಿ. ದ್ರೌಪದಿ ಅಂತಾನೆ, ಧರ್ಮರಾಜ ನೀನು ಹುಟ್ಟಿದ್ದು ಅಗ್ನಿಕುಂಡದಿಂದ, ತಾಯಿಯ ಗರ್ಭದಿಂದ ಅಲ್ಲ.
ಹುಟ್ಟಿದಾದ ಆರಭ್ಯ ನಿನಗೆ ಈ ರೂಪ ಸೌಂದರ್ಯ ಲಾವಣ್ಯ ಇರೋದು, ನಮಗೆ ಭಯ ಆಗ್ತಿರೋದೇ ನಿಂದು ಅಂತಾನೆ ಧರ್ಮರಾಜ. ಬೇರೆ ವೇಷದಿಂದ ಹೋದರೂ ಕೂಡ ನಿನ್ನನ್ನ ನೋಡಿ, ನಿನ್ನ ರೂಪ ಲಾವಣ್ಯ ನೋಡಿ ಯಾರಾದರೂ ವಿರಾಟ ನಗರದಲ್ಲಿ ನಿನ್ನನ್ನ ಅಪೇಕ್ಷೆ ಪಟ್ರೆ ಈ ನಿನ್ನ ಗಂಡ ಇದ್ದಾನಲ್ಲ ಭೀಮ ಏನ್ ಮಾಡ್ತಾ, ಮುಂದಾಗಿದ್ದು ಅದೇನೇ ಅಲ್ಲ. ಅದನ್ನ ಇಲ್ಲಿ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಮುಂದೆ ನಡೆಯೋದನ್ನ, ಉತ್ತಮವಾದ ಮಾಲೆಗಳು, ಉತ್ತಮವಾದ ಆಭರಣ ಅಲಂಕಾರ, ಉತ್ತಮವಾದ ನಿನ್ನ ರೂಪ ಲಾವಣ್ಯ, ಇದನ್ನ ನೋಡಿದರೆ ಯಾರ ತಲೆಯಾದ್ರೂ ಕೆಟ್ಟು ಹೋಗ್ತದೆ. ಎಲ್ಲಿ ನಾವು ವನವಾಸ, ಯಾವ ಅಜ್ಞಾತವಾಸದಲ್ಲಿ 6 ತಿಂಗಳಿರುವಾಗ ಅಥವಾ 3ನೇ ತಿಂಗಳಿಗೆ ಏನೋ ಆಗಿ ನಿಂತು ಹೋದರೆ ಏನ್ ಮಾಡೋದು? ಒಂದು ಕೆಲಸ ಮಾಡೋಣ, ನಾವು 5 ಜನ ಮಾತ್ರ ಅಜ್ಞಾತವಾಸಕ್ಕೆ ಹೋಗೋಣ, ದ್ರೌಪದಿಯನ್ನು ಕರ್ಕೊಂಡು ಹೋಗೋದು ಬೇಡ. ಸಾಧ್ಯ ಇಲ್ಲ ಅಂತ ಭೀಮಸೇನ ಬರಲೇಬೇಕು. ಅವಳು ವನವಾಸಕ್ಕೆ ನಮ್ಮ ಜೊತೆಗೆ ಇರುವಾಗ ಅಜ್ಞಾತವಾಸಕ್ಕೂ ಇರಲೇಬೇಕು. ಸರಿ, ಇರೋದು ಹೆಂಗೆ? ದ್ರೌಪದಿ ಅಂತಾಳೆ, ನೀನ್ ಯಾಕೆ ಚಿಂತೆ ಮಾಡ್ತೀರಿ, ನಾನಿರ್ತೇನೆ. ಅಹಂ ವತ್ಸ್ಯಾಮಿ ರಾಜೇಂದ್ರ ನಿರ್ವ್ರತೋ ಭವ ಪಾರ್ಥಿವ. ಮೊದಲನೇದು ಭಯ ಪಡಬೇಡ ಅಂದು ಧರ್ಮರಾಜನಿಗೆ ದ್ರೌಪದಿ. ಅವಶ್ಯವಾಗಿ 1 ವರ್ಷದವರೆಗೆ ನಾನು ವಿರಾಟ ರಾಜನ ಮನೆಯಲ್ಲಿ ಇರ್ತೇನೆ. ಯಥಾ ತು ಮಾಂ ನ ಜಾನಂತಿ ತತ್ ಕರಿಷ್ಯಾಮ್ಯಹಂ ಪ್ರಭೋ. ವಿರಾಟ ರಾಜನ ಮನೆಯೊಳಗೆ ನನ್ನನ್ನ ಬೇರೆಯವರು ಗುರುತಿಸೋದಲ್ಲ, ನೀವೇ ಗುರುತಿಸಲ್ಲ ನಮ್ಮ ಹೆಂಡತಿ ಅಂತ. ನೀವೇ ನನ್ನನ್ನ ಗುರುತಿಸದೇ ಇರುವ ರೀತಿಯೊಳಗೆ 1 ವರ್ಷ ನಾನು ಒಳಗಿರ್ತೇನೆ. ವಿರಾಟ ರಾಜನ ಹೆಂಡತಿ ಸುದೇಶ್ನ, ಆ ರಾಜನ ಹೆಂಡತಿಗೆ ಅಲಂಕಾರ ಮಾಡುವುದಕ್ಕೆ, ಅವಳಿಗೆ ಸೀರೆ ಉಡಿಸೋದಕ್ಕೆ, ಅವಳಿಗೆಲ್ಲ ಆಭರಣಗಳ ಸಿಂಗಾರ ಮಾಡೋದಕ್ಕಾಗಿ ಸೈರಂಧ್ರಿ ದಾಸಿಯ ರೂಪದಲ್ಲಿ ಇರ್ತೇನೆ. 7 ಕೈಗಳಿಗೆ 106 ಜನ ದಾಸದಾಸಿಯರು. ಭೀಮಸೇನ ದೇವರ ಹೆಂಡತಿ ಜೀವೋತ್ತಮರಾದ ವಾಯುದೇವರ ಮಡದಿ ಭಾರತೀ ದೇವಿ ಇನ್ನೊಬ್ಬರ ದಾಸಿಯಾಗಿ ಹೊರಟಿದ್ದಾಳೆ ಅಜ್ಞಾತವಾಸದಲ್ಲಿ. ಸೈರಂಧ್ರ್ಯ ರಕ್ಷಿತಾ ಸ್ತ್ರೀಣ ಭುಜಿಷ್ಯಾ ಸಂತಿ ಭಾರತ ಏಕಪತ್ನ್ಯಃ ಸ್ತ್ರೀಯಾಶ್ಚೇತ ಇತಿ ಲೋಕಶ್ಚ ನಿಶ್ಚಯಃ. ಯಾಕೆ ನಾನು ಸೈರಂಧ್ರಿ ಆಗ್ತೇನೆಂದ್ರೆ, ನಾನೇನಾದರೂ ಬೇರೆ ವೇಷದಿಂದ ಹೋದರೆ ನೋಡಿ, ಜಗತ್ತಿನೊಳಗೆ ಸೈರಂಧ್ರಿ ಸೇವೆ ಮಾಡೋ ಅವರಿಗೆ ಮಾತ್ರ ಒಬ್ಬ ಗಂಡ. ಹಿಂದೆಲ್ಲ ರಾಜರು ಎಷ್ಟು ಮದುವೆ ಮಾಡ್ಕೋತಿದ್ರು? 1 ಇಲ್ಲ 2 ಇಲ್ಲ 3 ಇಲ್ಲ. ಹಾಗಾಗಿ ಒಬ್ಬ ಗಂಡ ಅಂತನ್ನೋದು ಸೈರಂಧ್ರಿಗೆ ಮಾತ್ರ. ಅಕಸ್ಮಾತ್ತಾಗಿ ನನಗೆ 5 ಜನ ಗಂಡಂದ್ರಿದ್ದಾರೆ ಅಂತ ಗೊತ್ತಾಗಿ ಬಿಟ್ರೆ, ಆ 5 ಜನ ನೀವು ಅಂತ ಪಾಂಡವರು ಅಂತ ಗೊತ್ತಾಗಿ ಅಜ್ಞಾತವಾಸಕ್ಕೆ ಭಂಗ ಬರಬೇಕಾದೀತು. ಹಾಗಾಗಿ ನಾನು ಆ ಸೈರಂಧ್ರಿ ಎನ್ನುವ ರೂಪದಲ್ಲಿ ಇರ್ತೇನೆ. ಯಾರಿಗೂ ಗೊಂದಲಾಗದೇ ಇರುವ ರೀತಿಯೊಳಗೆ ರಾಜನ ಮಡದಿಗೆ ಸೇವೆ ಮಾಡುತ್ತಾ ಅವಳಿಗೆ ಹೂವಿನಲ್ಲಿ ಅಲಂಕಾರ ಮಾಡಿರ್ತೇನೆ ಅಂತ. ಹೀಗೆ 6 ಜನ ಮೊದಲು ಮಾತಾಡಿಕೊಂಡ್ರು. ಯಾವ ಯಾವ ವೇಷದಲ್ಲಿ ಹೋಗೋದು ಅಂತ ಮಾತಾಡಿಕೊಂಡಾದ ಮೇಲೆ ಪಕ್ಕದಲ್ಲಿ ಗುರುಗಳು ಕೂತಿದ್ರು. ಧೌಮ್ಯಾಚಾರ್ಯರು ನಮಸ್ಕಾರ ಮಾಡ್ತಾರೆ. ಧೌಮ್ಯಾಚಾರ್ಯರಂತಾರೆ, ಸ್ವಾಮಿ, ನಾವಂತೂ 5 ಜನ ಈ ರೀತಿಯಾಗಿ ಹೊರಡಬೇಕು ಅನ್ಕೊಂಡಿದ್ದೇವೆ. ನಾವು ಯಾವ ಹೆಸರಿನಿಂದ ಇರಬೇಕು, ಯಾವ ವೇಷದಿಂದ ಇರಬೇಕು ಅಂತ ನಮ್ಮ 5 ಜನ ಮಾತಾಡ್ಕೊಂಡಿದ್ದೇವೆ. ನಾವಿನ್ನು ಹೊರಡುತ್ತೇವೆ, ಅನುಮತಿ ಕೊಡಿ ಎಂದು. 12 ವರ್ಷ ಜೊತೆಗಿದ್ದವರು ಧೌಮ್ಯಾಚಾರ್ಯರು. ವನವಾಸದಲ್ಲಿಯೂ ಪಾಂಡವರು ಪುರೋಹಿತರನ್ನು ಬಿಟ್ಟು ಹೋಗಿರಲಿಲ್ಲ. ತಮ್ಮ ಜೊತೆಗೆ ಬ್ರಾಹ್ಮಣ ಪುರೋಹಿತರು ವನವಾಸದಲ್ಲೇ ಇದ್ರು. ಅದರ ಅಜ್ಞಾತವಾಸದಲ್ಲಿ ಕರ್ಕೊಂಡು ಹೋಗೋ ಹಾಗಿಲ್ಲ, ಈಗ ಬಿಟ್ಟು ಹೊಟ್ಟಿದ್ದಾರೆ. ಇನ್ನೇನು ಧೌಮ್ಯಾಚಾರ್ಯರಿಗೆ ಪ್ರದಕ್ಷಿಣೆ ಹಾಕಿ 1 ವರ್ಷ ಅಜ್ಞಾತವಾಸ ಚೆನ್ನಾಗಿ ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿ ಹೊರಟಿದ್ದಾರೆ. ಧೌಮ್ಯಾಚಾರ್ಯ ಅಂತಾರೆ, 1-2 ಮಾತು ಹೇಳ್ತೇನೆ ಆಗ್ಲಿ ಅಂತಾರೆ ಪಾಂಡವರು. ಯಾವಾಗಲೂ ನೋಡಿ, ಮಕ್ಕಳು ಪರದೇಶಕ್ಕೂ ಅಥವಾ ಎಲ್ಲೋ ಓದ್ಲಿಕ್ಕೆ ಹೋಗಬೇಕಾದ್ರೆ ಕೆಲವು ಹಿತ ಮಾತುಗಳು ತಂದೆ ತಾಯಿ ಹೇಳಬೇಕು. ಇವತ್ತಿನ ಮಕ್ಕಳಿಗೆ ಹೇಳೋ ಅವ್ರು ಹೇಳ್ತಾರೆ ಊಟ ಹೇಳ್ಬೇಕು, ಇಲ್ಲಿ ಕೇಳಬೇಕು. ಇಲ್ಲಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಯಾರಿಗೂ ಇಲ್ಲ. ಯಮಧರ್ಮ, ಧರ್ಮರಾಜ, ಭೀಮಸೇನ ದೇವರು, ವಾಯುದೇವರು ಇವರು ಸಾಕ್ಷಾತ್ ದೇವತೆಗಳ ಅವತಾರ. ಆದರೂ ಒಬ್ಬ ಗುರುಗಳಾಗಿ ಹೇಳುತ್ತೇನೆಂದಾಗ ಇಲ್ಲ ಅನ್ನಬಾರದು. ಆಗ 5 ಜನರನ್ನ ಕೂಡಿಸಿ ದ್ರೌಪದಿಯನ್ನ ಕೂಡಿಸ್ಕೊಂಡು ಒಬ್ಬ ರಾಜನ ಮನೆಯೊಳಗೆ ಇರಬೇಕಾದ್ರೆ ಹೆಂಗಿರಬೇಕು? ಪ್ರಾಯ ಈ ಧೌಮ್ಯಾಚಾರ್ಯರ ಮಾತುಗಳು ಅವತ್ತು ಪಾಂಡವರಿಗೆ ಎಷ್ಟು ಉಪಯೋಗ ಆಯಿತು ಇಲ್ಲೋ ನಮಗೆಲ್ಲ ಉಪಯೋಗಕ್ಕೆ ಬರುತ್ತೆ. ಯಾರ ಮನೆಗೆ ಹೋದ್ರೆ ಹೇಗಿರ್ಬೇಕು, ಯಾರದ್ದೇ ಮನೆಗೆ ಹೋಗ್ಬೇಕು.
ಚೆನ್ನಾಗಿ ಹೇಳ್ತಾರೆ ನೋಡಿ. ಮೊದಲನೇದು ಧರ್ಮರಾಜನ ಎಲ್ಲ ಪಾಂಡವರಿಗೆ ಹೇಳ್ತಾರೆ, 1 ವರ್ಷ ಅಜ್ಞಾತವಾಸದಲ್ಲಿ ರಾಜನ ಅರಮನೆಯಲ್ಲಿ ನೀವು ಇರೋವರೆಗೆ ಯಾವತ್ತೂ ರಾಜನ ಸಿಂಹಾಸನ ಮೇಲೆ ಕೂತ್ಕೋಬೇಡಿ ಅಂತ. ರಾಜ ಸಲಿಗೆ ಕೊಟ್ಟಿದ್ದಾನೆ ಅಂತ ಅವನ ಜೊತೆಗೆ ಕೂತ್ಕೊಳ್ಳೋದಾಗಲಿ ಅವನ ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಾಗಲಿ ಮಾಡಬೇಡಿ. ಪ್ರಸಂಗ ಇಲ್ಲದೆ ಏನು ಕಾರಣ ಇಲ್ಲದೆ ಸುಮ್ಮನೆ ಹೀಗೆ ಅಂತ ನಗೋದು ಮಾಡಬೇಡಿ. ಹುಚ್ಚುಚ್ಚಾಗಿ ನಗ್ರೆ ಅಥವಾ ನಿಮಗೆ ಸಂಬಂಧವೇ ಇಲ್ಲದಿರುವ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತಾರೆ ಧೌಮ್ಯಾಚಾರ್ಯರು. ಅಲ್ಲೇನೋ ಸಭೆಯೊಳಗೆ ಮಾತು ನಡೆದಿರ್ತದೆ, ಅವರವರು ಮಾತಾಡ್ತಿರ್ತಾರೆ, ಸುಮ್ಮನೆ ಮಧ್ಯದಲ್ಲಿ ನೀವು ಮಾತಾಡಬೇಡಿ, ಅದರಿಂದ ನಿಮ್ಮ ಗೌರವ ಕಮ್ಮಿ ಆಗತ್ತೆ. ವಿರಾಟ ರಾಜ ಏಪ ಈ ವಿಷಯದಲ್ಲಿ ನಿಮ್ಗೆ ಏನಾದ್ರೂ ಹೇಳೋದಿದೆಯಾ ಅಂತ ನೀವು ಕೇಳಿದ್ರೆ ಆಗ ಮಾತಾಡಿ. ಹೆಚ್ಚು ಹರಟೆ ಹೊಡಿಬಾರದು, ಹುಚ್ಚುಚ್ಚು ಮಾತಾಡಬಾರದು. ಇನ್ನೊಂದು ಮಾತು ಧೌಮ್ಯಾಚಾರ್ಯ ಅಂತಾರೆ, ಯಾವುದೇ ಪ್ರಸಂಗದಲ್ಲಿ ವಿರಾಟ ರಾಜನ ಅರಮನೆಯೊಳಗೆ ಯಾರೇ ಇರಲಿ, ಅದು ರಾಜನ ಹೆಂಡತಿ ಇರಲಿ, ಅಲ್ಲಿರುವ ಯಾವ ಹೆಣ್ಣು ಮಕ್ಕಳ ಜೊತೆಗೂ ಮಾತಾಡೋದಲ್ಲ, ಸ್ತ್ರೀಯರ ಜೊತೆಗೆ ಮಾತಾಡೋದಲ್ಲ. ಮೊದಲನೇದು ಮಾತು ಕಡಿಮೆ, ಮಾತಾಡಿದ್ರು 1-2 ಕೆಲಸ ಆಗೋಗುತ್ತೆ. ಅವ್ರ ಜೊತೆ ಕೂತ್ಕೊಂಡು ಒಂದೇ ಆಸನ ಮೇಲೆ ಕೂತ್ಕೊಂಡು ಹರಟೆ ಸರ್ವತ ಹೊಡೆಯೋದಲ್ಲ. ಎಂದಿಗೂ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನಿಸಿದರೆ ಗೌಪ್ಯವಾಗಿ ಯಾರು ಇಲ್ಲದೆ ಇದ್ದಲ್ಲಿ ತಿಂದು ಬನ್ನಿ, 10 ಜನ ನೋಡ್ತಾ ಇರುವಾಗ ತಿನ್ನೋದು ಮಾಡಬೇಡಿ. ಏನ್ ಧೌಮ್ಯಾಚಾರ್ಯರ ಮಾತೆಲ್ಲ ನಿಮ್ಗೆ ಅನಿಸ್ತದೆ ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತಿದ್ದಾರೆ ಅಂತ. ಈಗ ಪಾಂಡವರು ಹೊರಟದ್ದು ಎಲ್ಲೋ ಜರ್ಮನಿಗೆ MBBS ಮಾಡ್ಲಿಕ್ಕಲ್ಲ, ಅಜ್ಞಾತವಾಸಕ್ಕೆ. ಇದರ ಅವಶ್ಯಕತೆ ಅವ್ರಿಗೆ ಇಲ್ಲ. ಅವ್ರ ದೇವತೆಗಳ ಅವತಾರ ಎಲ್ಲ ಗೊತ್ತಿದೆ. ಅದು ಗುರುಗಳಾಗಿ ನನ್ನ ಕರ್ತವ್ಯ ಅಂತ ಧೌಮ್ಯಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ತೂಷ್ಣಿಂ ತ್ವೇನ ಉಪಾಸೀತ ಕಾಲೇನ ಸಭೆ ಪೂಜೆಯನ್ನು. ಜೊತೆಗೆ ಯಾವ ಕಾಲಕ್ಕೆ ಏನು ಮಾಡಬೇಕು, ಎಷ್ಟೊತ್ತಿಗೆ ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನೇ ಮಾಡೋದು, ಅದನ್ನೇ ರಾಜನಿಗೆ ಸಲಹೆ ಕೊಡೋದು. ಯಾವಾಗ ನಾವು ಆಡುವ ಮಾತಿನಿಂದ ರಾಜನಿಗೆ ಕೋಪ ಬರ್ತಿದ್ರೆ ಅಂಥ ಮಾತು ಆಡಬೇಡಿ ಅಂತಾರೆ ಧೌಮ್ಯಾಚಾರ್ಯರು. ಯಾರ್ಯಾರನ್ನೋ ಹೊಗಳ್ತಿರೋ, ಯಾರನ್ನೋ ಸ್ತೋತ್ರ ಮಾಡೋದು, ಅವ್ರು ಯಾರೋ ಇವ್ರ ಮುಂದೆ ಹೊಗಳೋದು, ಇವ್ರು ಚಾಡಿ ಅವ್ರ ಮುಂದೆ, ಅವ್ರು ಚಾಡಿ ಇವ್ರ ಮುಂದೆ, ಇವರನ್ನು ಅವ್ರ ಮುಂದೆ ಹೊಗಳೋದು, ಸರ್ವಥಾ ಇದನ್ನ ಮಾಡಬೇಡಿ. ನಿಮ್ಮ ಕೆಲಸ ಏನು ಅಷ್ಟನ್ನು ಮಾತ್ರ ನೀವು ಮಾಡ್ತಾ ಇರೋದು. ಅಕಸ್ಮಾತ್ತಾಗಿ ಮಲಗೋದಕ್ಕೆ ಹಾಸಿಗೆ ಸಿಗಲಿಲ್ಲ ಅಂದ್ರೆ ನೆಲದ ಮೇಲೆ ಮಲ್ಕೊಳ್ಳಿ, ಹಾಸಿಗೆನೇ ಬೇಕು ಅಂತ ಅಪೇಕ್ಷೆ ಬೇಡ. ನೀವು ನಿಮ್ಮ ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಹೇಗಿದ್ರೆ ಹಾಗೆ ಇರಬೇಕು ಅಂತ ಅಪೇಕ್ಷೆ ಬೇಡ. ಎಲ್ಲಿ ಹೇಗೆ ಹೋಗ್ತೇವೆ ಹೇಗಿರತ್ತೋ ಹಾಗಿರಬೇಕು, ಅದಕ್ಕೆ ತಕ್ಕಂತೆ ನೀವೆಲ್ಲ ಇರಬೇಕು. ನಿತ್ಯಂ ಪ್ರತಿಷಿದ್ಧಂತು ಪುರಸ್ತಾವ ಅಸನಮೃತಂ ಅರ್ಥಾರ್ಥಿ ಯದಾವೃತ್ಯ ರಾಜಾನಂ ಉಪತಿಷ್ಠತೆ. ಜೊತೆಗೆ ಕೆಲವು ಕೆಲಸ ಮಾಡೋದಕ್ಕೆ ನಿಮಗೆ ಬುದ್ಧಿ ಇದ್ರು ಅದನ್ನ ಮಾಡು ಅಂತ ರಾಜ ಹೇಳೋವರೆಗೆ ಮಾಡಬೇಡಿ. ಏನಾಗ್ತದೆ, ಏನಪ್ಪಾ ಉದ್ದಡತನ ಮಾಡ್ತಾನೆ, ತಾನೇ ಶಾಣೆ ಅನ್ಕೋತಾನೆ, ಎಲ್ಲ ಮಾಡ್ತಾನೆ ಅಂತ ನಿಮ್ಮ ಬಗ್ಗೆ ರಾಜ ತಪ್ಪು ತಿಳ್ಕೊಳ್ತಾನೆ. 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ರಾಜನಿಗೆ ಕೇಳಿ ಮಾಡಿ. ಇಂತಹ ಕೆಲಸಕ್ಕೆ ಈ ದುಡ್ಡು ಬಡಿಸ್ತಿದ್ದೇನೆ ಅಂತ ನೀವು ಕೇಳಿ ಮಾಡಿ. ಬಹಳ ಸುಂದರವಾಗಿ ಸುಮಾರು ಈ ಧೌಮ್ಯಾಚಾರ್ಯರು ಪಾಂಡವರು ಹೋಗುವಾಗ ಹೇಳಿದ ಈ ವಿಚಾರಣೆ 1 ವಾರ ಕೇಳಬಹುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರಾದ್ರೂ ಬಂದು ನಿಮ್ಮನ್ನು ಹೊಗಳುತ್ತಿದ್ರೆ ಅವ್ರ ಮುಂದೆ ನಿಂತ್ಕೋಬೇಡಿ ಅಂತಾರೆ. ಯಾಕಂದ್ರೆ ಅವರು ನಿಮ್ಮನ್ನು ಹೊಗಳ್ತಾ ಇರುವಾಗ ಅವರು ಹೊಗಳೋದನ್ನ ಕೇಳಿಸ್ಕೊಂಡು ಬೈ ಚಾನ್ಸು ನೀವು ಬಾಯಿ ಬಿಟ್ಟುಬಿಟ್ರೆ, ಓ ನಾವೆಲ್ಲ ಮೊದಲು ಹಿಂಗೆ ಇದ್ವಿ ಪಾಂಡವರಾಗಿದ್ದಾಗ ಅಂದ್ಬಿಟ್ರೆ, ಯಾವ ಕಾರಣಕ್ಕೂ ನೀವು ಪಾಂಡವರು ಅಂತ ಗೊತ್ತಾಗಬಾರದು. ಪೂಜ್ಯಮಾನೋಪಿಯೋ ರಾಜ ನರೋನ ಪ್ರತಿಪೂಜನೆ. ವಾಸ್ತವಿಕವಾಗಿ ನೀವು ದೇವತೆಗಳೇ, ಆದರೂ ವಿರಾಟ ರಾಜ ಎದುರು ಬಂದಾಗ ನಮಸ್ಕಾರ ಮಾಡ್ರಿ ಅಂತಾರೆ ಧೌಮ್ಯಾಚಾರ್ಯರು. ಯಾಕಂದ್ರೆ ಇವಾಗ ನಿಮ್ಮನ್ನು ಇಟ್ಕೊಂಡು ಊಟಕ್ಕೆ ಹಾಕ್ತಿದ್ದಾನೆ ರಾಜ. ನಾವು ವಾಯುದೇವರ ಅವತಾರ, ನಾನು ಧರ್ಮರಾಜ ಇರಬಹುದು. ಇಡೀ ಜಗತ್ತು ನಿಮ್ಮನ್ನ ಪಾಂಡವರು ಅಂತ ತಲೆ ಮಾಡಬಹುದು. 1 ವರ್ಷ ನೀವು ರಾಜನಿಗೆ ನಮಸ್ಕಾರ ಮಾಡೋದಾಗಲಿ, ನಮಸ್ಕಾರ ಮಾಡುವಾಗ ವಿರಾಟ ರಾಜನಿಗಂತ ಮಾಡಿ, ಒಳಗಿದ್ದ ಅಂತರ್ಯಾಮಿ ದೇವರಿಗಂತ ಮಾಡಿ. ಎಷ್ಟು ಆದರ ಗೌರವದಿಂದ ನೀವಿರ್ತೀರೋ ನಿಮ್ಮನ್ನ ತಿರುಗಿ ಕಳಿಸ್ಬೇಕಾದ್ರೂ ಅಷ್ಟೇ ಗೌರವ ರಾಜ ಮಾಡ್ತಾನೆ. ಒಡಿಸ್ಕೊಂಡು ಬೈಸ್ಕೊಂಡು ಅರ್ಥದಲ್ಲಿ ಬಿಟ್ಟು ಬರೋ ಕೆಲಸ ಮಾಡಬೇಡಿ. ಎಲ್ಲ ಮಾತುಗಳು ಹೇಳ್ತಾರೆ, ತಮಗೆಲ್ಲ ಗೊತ್ತಿದ್ರು ಕೂಡ ಆಗಲಿ ಅಂತ ಒಪ್ಕೊಳ್ತಾರೆ.
ನಮಸ್ಕಾರ ಮಾಡ್ತಾರೆ. ಎಂದಿಗೂ ಸುಳ್ಳು ಮಾತಾಡಬೇಡಿ ಅಂತಾರೆ. ಬೇಕಾದಲ್ಲಿ ಸುಳ್ಳು ಮಾತಾಡಬೇಡಿ. ನಿಮ್ಮ ವಸ್ತ್ರ ಬಿಟ್ಟು ಯಾರದೋ ಪಂಚೆ ಧೋತ್ರ ಉಟ್ಕೋಬೇಡಿ. ಯಾರೋ ಒಣಗಿದ್ದಾರೆ ಚೆನ್ನಾಗಿದೆ ಅಂತ ಹಾಕೊಂಡು ಹೋಗಿ ಉಟ್ಕೊಂಡ್ಬಿಡೋದು, ಇದೇನು ಹೇಳೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಕೆಲವು ಸಲ ಹೀಗಾಗತ್ತೆ, ಅದೆಲ್ಲ ಮಾಡಬೇಡಿ. ಅಂತಃಪುರಗತ ವಿಜಯನಂ ಸ್ತ್ರೀಯ ಕ್ಲೀವಾಶ್ಚ ಸರ್ವಶಃ. ಹೆಣ್ಣು ಮಕ್ಕಳ ಜೊತೆಗೆ ಗಂಭೀರವಾಗಿ ನರ್ತನ ಮಾಡಿ. ಬಹಳೆಲ್ಲ ಹೇಳಿದರು. ಸುಮಾರು ಒಂದು 80 ಶ್ಲೋಕ ಇದೆ. ಎಲ್ಲ ವಿಚಾರಗಳನ್ನು ನಿರೂಪಣೆ ಮಾಡ್ತಾರೆ. ಕೊನೆಗೆ ಗುರುಗಳಿಗೆ ನಮಸ್ಕಾರ ಮಾಡಿದರು, ಹೊರಟಿದ್ದಾರೆ. 5 ಜನ ಪಾಂಡವರು ಇಂದ್ರಪ್ರಸ್ಥದಿಂದ ಯಾವ ವನವಾಸವನ್ನು ಮುಗಿಸ್ಕೊಂಡು ಗುರುಗಳ ಅನುಮತಿ ಪಡೆದು ಎಲ್ಲಿದೆ ವಿರಾಟ ನಗರ ಅಲ್ಲಿವರೆಗೆ ಹೋಗ್ಬೇಕು. ಏನಿವತ್ತಿನವರೆಗೆ ಟ್ಯಾಕ್ಸಿ ಇದೆಯಾ, ಕಾರ್ ಇದೆಯಾ, ನಡೀತಾ ಹೋಗ್ಬೇಕಲ್ಲ. ಮುಂಭಾಗದಲ್ಲಿ ಧರ್ಮರಾಜ, ಭೀಮಸೇನ ದೇವ, ದ್ರೌಪದಿ, ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ ಹೊರಟಿದ್ದಾರೆ. ಎಷ್ಟು ನಡೀತಾರೆ ಪಾಪ. ಹೌದೇಪ, ಮಧ್ಯದಲ್ಲಿ ಅವಳಕ್ಕೆ ಇದೆಯಾ, ನಡೀತಾ ಹೋಗ್ಬೇಕಲ್ಲ. ವಿರಾಟ ನಗರಕ್ಕೆ ಬರ್ತಾ ಇರುವಾಗ ಇನ್ನೊಂದು ಸ್ವಲ್ಪ ದೂರ ಇದೆ ವಿರಾಟ ರಾಜನ ಅರಮನೆ. ದ್ರೌಪದಿ ಅಂತಾಳೆ, ನನ್ನ ಕಾಲು ನೋಯ್ತಾ ಇದೆ, ಯಾರಾದರೂ ಎತ್ಕೊಳ್ರಿ ನನಗೆ ಎಂದು. ಅಲ್ಲಿವರೆಗೆ ನಡೀಲಿಕ್ಕಾಗೋದಿಲ್ಲ ನನಗೆ. ಧರ್ಮರಾಜ ಅಂದ. ಅರ್ಜುನನಿಗೆ ಅಂತಾನೆ, ಎತ್ಕೋ ಅಂತ ಹೇಳ. ಮೊದಲು ನಕುಲನಿಗೆ ಹೇಳ್ದ. ನಕುಲ ಅಂತಾನೆ, ಓಡಾಡಿ ನನ್ನ ಕಾಲೇ ನೋಯಿಸ್ತಿದೆ, ನಾನೇ ನಡೆಯೋದು ಕಷ್ಟ, ನನ್ನಿಂದ ಆಗಲ್ಲ ಅಂದ. ಸರಿ ಅಂತ ಸಹದೇವನಿಗೆ ಧರ್ಮರಾಜ ಹೇಳ್ತಾನೆ, ನೀನಾದರೂ ಎತ್ಕೋ ಅಂತ. ನನಗೂ ಯಾಕಂದ್ರೆ ನೋಡಿ, ಎತ್ಕೊಳ್ಳೋ ಪ್ರಸಂಗ ಯಾಕೆ ಬಂದಿತ್ತು ಅಂದ್ರೆ, ಇವರು ವಿರಾಟ ರಾಜನ ಮನೆಗೆ ಬರೋ ಹೊತ್ತಿಗೆ ಎಷ್ಟು ದೇಶ ದಾಟಿ ಬಂದಿದ್ದಾರೆ ನೋಡಿ. ಉತ್ತರೇಣ ದಶಾರ್ಹಾಣಾಂ ಪಾಂಚಾಲಾಂ ದಕ್ಷಿಣೇನ ತು ಅಂತರೇಣ ಯಕ್ಷಲೋಕಾನ್ ಶೂರಸೇನಾಂಚ ಪಾಂಡವ ಕಾಳಿಂದಿ ದಕ್ಷಿಣಂ ತೀರಂ ಅನ್ವಗಚ್ಚನ್ ಪರಾತಯ. ಅವ್ರು ಎಲ್ಲೆಲ್ಲಿ ನಡ್ಕೊಂಡು ಬಂದಿದ್ರು ಅಂತ ಕೇಳಿದ್ರೆ ತಲೆ ತಿರುಗಿ ನಡೋದು ಬೇಡ. ನಾವು ಇಲ್ಲಿಂದ ಎಲ್ಲೋ ಹೋಗ್ಬೇಕಾದ್ರೂ ನಮಗೆ ಟ್ಯಾಕ್ಸಿ ಬೇಕು, ಅದು ಮನೆ ಮುಂದೆ ಬೇಕು, ಮತ್ತೆ ಇಲ್ಲಿದ್ದಲ್ಲಿ ಮನೆಗೆ ಹೋಗ್ಲಿಕ್ಕೆ ಆಟೋ ಬೇಕು. ಈ ಎಲ್ಲ ದೇಶಗಳ ದಾಟಿ ಬರ್ತಿದ್ದಾರೆ. ದಾಶಾರಣ ದೇಶ, ಪೂರ್ವ, ಉತ್ತರ, ದಕ್ಷಿಣ 4 ದಿಕ್ಕುಗಳಿಂದ ಬರ್ತಿದ್ದಾರೆ. ಯಾಕಂದ್ರೆ ಅಷ್ಟು ದೂರ ಇದೆ ವಿರಾಟ ರಾಜನ ಅರಮನೆ. ಬರ್ತಾ ಬರ್ತಾ ಆ ಅರಣ್ಯದಲ್ಲಿ ನಡೀತಾ ಕಾಲು ನೋಯಿಸ್ತಾ ಇದೆ. ಕೊನೆಗೆ ಅರ್ಜುನನಿಗೆ ಹೇಳಿದಾಗ ಅರ್ಜುನ ದ್ರೌಪದಿಯನ್ನ ಹೆಗಲ ಮೇಲೆ ಹೊತ್ಕೊಳ್ತಾನೆ. ಹೊತ್ತುಕೊಂಡು ಹೊರಟಿದ್ದಾರೆ. ಪಾಪ ತಾವು ನಡೆಯುವುದೇ ಕಷ್ಟ. ಅಲ್ಲೇ ಚಪ್ಪಲಿ ಇಲ್ಲ. ಹೌದಾ, ಇವತ್ತಿನ ಹಾಗೆ ಮೋದಿ ಸರ್ಕಾರದಲ್ಲಿ ರೋಡ್ ಇತ್ತ, ಎಲ್ಲಿ ನೋಡಿದ್ರೆ ಕಲ್ಲು ಮಣ್ಣು, ಅರಣ್ಯದಲ್ಲಿ ನಡೆಯೋದಪ್ಪ. ಒಂದು ಕಡೆ ತೆಗ್ಗಿರತ್ತೆ, ಒಂದು ಕಡೆಗೆ ಆಳವಾಗಿ ಆಳಿರ್ತದೆ, ಕಲ್ಲು ಮಣ್ಣು ಅಂತೂ ಏನೋ ಮಾಡಿ ಹೊರಟಿದ್ದಾರೆ. ಇನ್ನೇನು ಆ ವಿರಾಟ ರಾಜನ ಅರಮನೆ ಎದುರುಗಡೆ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ನಡೆದರೆ ಹೋಗಬೇಕು. ಆ ಮಧ್ಯದಲ್ಲಿ ಧರ್ಮರಾಜ ಅಂತಾನೆ, ನಾವೇನೋ ಸೀದಾ ಹೊರಟು ಬಿಟ್ಟಿವಲ್ಲ ಎಲ್ಲರೂ. ನಮ್ಮ ಕೈಯಲ್ಲಿರುವ ಆಯುಧಗಳನ್ನು ತಗೊಂಡು ಹೋದರೆ ಗೊತ್ತಾಗಿಲ್ವಾ? ಈ ಬಿಲ್ಲು, ಬಾಣ, ಗಾಂಡೀವ, ಧನಸ್ಸು, ಕೈಯಲ್ಲಿರುವಂತಹ ಗದೆಯನ್ನ ನೋಡಿ ಯಾರಾದ್ರೂ ನಮ್ಮನ್ನ ಪಾಂಡವರು ಅಂತಾರೆ. ನಾನು ಕಂಕ, ಇವರು ಒಲಗ ಅಂದ್ರೆ ಈಗ ಅಡಿಗೆಯವನು ಅಂತ ಹೋಗಬೇಕಾದ್ರೆ ಸೌರು ತಗೊಂಡೇ ಹೋಗ್ಬೇಕು, ಗದಾ ತಗೊಂಡಲ್ಲ. ಧರ್ಮರಾಜ ಅಂತಾನೆ ಭೀಮನಿಗೆ, ನೀನು ಅಡಿಗೆಯವನು ಅಂತ ವಿರಾಟ ರಾಜನ ಮನೆಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಜಾರಿ ಸೌರು ತಗೋಬೇಕು, ಗದಾ ತಗೊಂಡ್ರೆ ಭೀಮ ಅಂತಾರೆ. ಸರಿ, ಹಾಗಾದ್ರೆ ಏನ್ ಮಾಡೋಣ, ನಮ್ಮ ಆಯುಧಗಳನ್ನ 1 ವರ್ಷ ಹೋಗಿ ಬರೋವರೆಗೆ ಎಲ್ಲಾದ್ರೂ ಮುಚ್ಚಿಡೋಣ ಅಂದ್ರು. ಎಲ್ಲಿ ನೋಡ್ತಾ ಇದ್ದಾರೆ, ಗೌಪ್ಯವಾದ ಜಾಗ ಬೇಕು. 1 ವರ್ಷ ಯಾವ ಮುಟ್ಟಬಾರದನ್ನ. ಹೊರಟಂತೆ ಗಿಡಗಳನ್ನ ಹುಡುಕ್ತಾ ಹೊರಟು ಯಾವುದಾದ್ರೂ ಒಂದು ಗಿಡದಲ್ಲಿ ನೇತಾಕ್ ಹೋಗೋಣ. ನೋಡ್ತಾರೆ ಹೆಂಗಿರ್ಬೇಕು ಆ ಜಾಗ. ಹೆಂಗಿರ್ಬೇಕಂದ್ರೆ ಬರೇ ಗಿಡಕ್ಕೆ ಹಾಕೋದಲ್ಲ, ಆ ಗಿಡದ ಹತ್ತರೂ ಯಾರು ಹೋಗಿರ್ಬಾರ್ದು. ಹಾಗಾಗಿ ಎಲ್ಲಾ ಗಿಡಗಳನ್ನ ನೋಡಿ ಶಮೀಯ ವೃಕ್ಷಕ್ಕೆ ಯಾಕೆ ಬಂದ್ರು ಅಂದ್ರೆ, ಆ ಶಮೀಯ ವೃಕ್ಷ ಸ್ಮಶಾನಕ್ಕೆ ಹತ್ರ ಇತ್ತ. ಸ್ಮಶಾನ ಅಂದ್ರೆ ಯಾರು ಓಡಾಡೋ ಜಾಗ ಅಲ್ಲ. ವಿಚಾರ ಮಾಡಿದ್ರು, ಇಲ್ಲಿ ಯಾವ ಜನ ಬರೋಲ್ಲ. ಅಕಸ್ಮಾತ್ ಆಗಿ ಬಂದು ಎಷ್ಟೊತ್ತಿಗೆ ಬರ್ತಾರೆ? ಬೆಳಗ್ಗೆನೆ ಬರಲಿ, ಎಷ್ಟೊತ್ತಿರ್ತಾರೆ ಬರ್ತಾರೆ. ಅದು ಬಂದು ಯಾರಾದ್ರೂ ಹೋದ ದುಃಖದಲ್ಲಿರ್ತಾರೆ, ಸಂಸ್ಕಾರ ಮಾಡ್ತಾರೆ, ತಿರುಗುತ್ತಾರೆ. ಅವ್ರು ಯಾಕೆ ಗಿಡ ನೋಡ್ಲಿಕ್ಕೆ ಹೋಗ್ತಾರೆ? ಹಾಗಾಗಿ ಇಲ್ಲಿ ಅಕಸ್ಮಾತ್ ಯಾರು ಬಂದ್ರು ಗಿಡ ನೋಡ್ಲಿಕ್ಕೆ ಹೋಗಲ್ಲ. ನಮ್ಮ ಆಯುಧಗಳು 1 ವರ್ಷ ಚೆನ್ನಾಗಿರತ್ತೆ ಅಂತ ವಿಚಾರ ಮಾಡಿ ಶಮೀ ವೃಕ್ಷ ಆರಿಸ್ಕೊಂಡಾರೆ. ಸರಿ, ಆ ಶಮೀ ವೃಕ್ಷದಲ್ಲಿ ಇಡೋದು ಹೆಂಗೆ?
ಏನು ಸುಮ್ಮನೆ ಹಿಂಗೆ ಒಂದು ಟೊಂಗೆ ಮೇಲೆ ಗದ ಇಡೋಲ್ಲ, ಜಾರಿ ಕೆಳಗೆ ಬಿಟ್ಟು ಜಾಡಿಸಿ ಗಾಳಿ ಬಿಟ್ಟಾಗ ಆ ಕಡೆ ಇಲ್ಲಿ ನೋಡ್ತಾರೆ, ಒಂದು ಆಕಳ ಸತ್ತು ಬಿದ್ದಿತ್ತು. ಧರ್ಮರಾಜ ಹೇಳ್ತಾನೆ, ಆಕಳ ಚರ್ಮ ತಗೊಂಡು ಬಾ, ಅದರಲ್ಲಿ ಸುತ್ತಿಡೋಣ ಅಂತ. ಏನೇನು ವ್ಯವಸ್ಥೆಯನ್ನ ಮಾಡ್ತಾರೆ ನೋಡಿ ಪಾಂಡವರು ಹೋಗ್ಬೇಕಾದಾಗ. ಇವರು ಕೊಂದದ್ದಲ್ಲ, ಮತ್ತೆ ಮಹಾಭಾರತ ಹೇಳ್ತದೆ ತಾನಾಗಿ ಸಿತ್ತು ಬಿದ್ದಿತ್ತು. ತಾನಾಗಿ ಸತ್ತು ಬಿದ್ದ ಆಕಳ ಚರ್ಮವನ್ನ ತಂದಿದ್ದಾರೆ. ಆ ಚರ್ಮಕ್ಕೆ ಚೆನ್ನಾಗಿ ಸುತ್ತುತ್ತಾರೆ. ಯಾಕಂದ್ರೆ ನೋಡಿ, ಪಾಂಡವರ ಅಸ್ತ್ರಗಳು ಅಂದ್ರೆ ಸಾಮಾನ್ಯವಾಗಿ ಇವಾಗ ನಾವು ಈಗ ಈ ಜಾರಿ ಸೌ ಅಡಿಗೆಯವರನ್ನು ನೀವು ಕರೆದರೆ ಜಾರಿ ಸೌಂಡ್ ತಗೊಂಡೇ ಬರ್ತಾರೆ. ಜಾರಿ ಸೌಂಟು, ಚಾಕು. ಈ ಕೆಲವು ಅಡಿಗೆವ್ರ ಹತ್ರ ನೋಡ್ಬೇಕು ನೀವು, ಅವ್ರದೇ ಚಾಕು ಅವರಿಗೆ ನಿಮ್ದು ಕೊಟ್ರೆ ಹೆಚ್ಚಲ್ಲ ಅವರು. ಯಾಕಂದ್ರೆ 28 ಅವರು ಚಾಕು ಹೆಚ್ಚು ರೂಢಿಯಾಗಿರ್ತದೆ. ಮಧ್ವಾಚಾರ್ಯರು ಕುರುಕ್ಷೇತ್ರಕ್ಕೆ ಬಂದಿದ್ರು, ಸುಮಧ್ವಿಜಯದಲ್ಲಿ ಬರ್ತದೆ. ಆಚಾರ್ಯರು ಕುರುಕ್ಷೇತ್ರಕ್ಕೆ ಬಂದಾಗ ತಮ್ಮ ಶಿಷ್ಯರಿಗೆಲ್ಲ ಹೇಳಿದ್ರಂತೆ, ನಾವು ಭೀಮಸೇನ ದೇವರಾದಾಗ ಇಲ್ಲೇ ಯುದ್ಧ ಮಾಡಿದ್ದು. ಅಷ್ಟೇ ಅಲ್ಲ, ನಾವು ಭೀಮಸೇನರಾದಾಗ ಯಾವ ಗದೆಯನ್ನು ತಗೊಂಡು ಯುದ್ಧ ಮಾಡಿವಿ ಆ ಗದೆ ಇಲ್ಲೇ ಇದೆ ಅಂತ ಭೂಮಿ ಅಗದು ಗದ ತೋರಿಸಿದ್ರ. ದ್ವಾಪರ ಯುಗದಲ್ಲಿ ಭೀಮನಾಗಿ ಯುದ್ಧ ಮಾಡಿದ ಗದ ಆಚಾರ್ಯರಾದಾಗ ತೆಗೆದು ಶಿಷ್ಯರಿಗೆ ತೋರಿಸಿದ್ರಂತ ಆಚಾರ್ಯರು. ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನ ಮಾಡ್ತಾರೆ. ಹಾಗಾಗಿ ಕ್ಷತ್ರಿಯರಿಗೆ ಅಸ್ತ್ರಗಳು ಬಹಳ ಮಹತ್ವದ್ದು. ಇದೇನಪ್ಪ ಇದು ಹೋಗಿದೆ ಇನ್ನೊಂದು ಮಾಡಿಸ್ಕೊಳ್ಳೋಣ ಹಾಗಿಲ್ಲ. ಗಾಂಡೀವ ಧನಸ್ಸು, ಪಾಂಡವ ಭೀಮಸೇನ ದೇವರ ಗದ, ಅದನ್ನೆಲ್ಲ ಚೆನ್ನಾಗಿ ಆ ಆಕಳ ಚರ್ಮವನ್ನು ತಂದು ಅದರಲ್ಲಿ ಸುತ್ತಿದ್ದಾರೆ. ಸುತ್ತಿ ಚೆನ್ನಾಗಿ ಕಟ್ಟಿ ನಕುಲನಿಗೆ ಹೆಣದ ಮೇಲೆ ಏರು, ಇದನ್ನ ಇಡು ಅಂತ. ಸರಿ ಅಂತ ಆಕಳ ಚರ್ಮದಲ್ಲಿ ಕಟ್ಟಿ ಪಾಂಡವರು ಅಸ್ತ್ರವನ್ನೇನೋ ಇಟ್ಟರು. ಅಷ್ಟಕ್ಕೂ ಅವರಿಗೆ ಸಮಾಧಾನ ಇಲ್ಲ. ಯಾರಾದರೂ ಇಲ್ಲೇನೋ ಗಂಟಿದೆ ಅಂತ ನೋಡಬಹುದಲ್ಲ. ಆಕಳ ಚರ್ಮವನ್ನು ಸುತ್ತಿದ್ದು ನೋಡಿದ್ರೆ ಇಲ್ಲೇನೋ ಮೇಲ್ಗಡೆ ಗಂಟಿದೆ ಅಂತ ಯಾರಾದ್ರೂ ತಗೊಂಡು ಬಿಚ್ಚಿದ್ರೆ ಏನ್ ಮಾಡೋದು? ಅದು ಯಾರಿಗೆ ಉಪಯೋಗಕ್ಕೆ ಬರಲ್ಲ. ಯಾಕಂದ್ರೆ ಭೀಮಸೇನ ದೇವರ ಗದ ಬೇರೆಯವರು ಎತ್ತಲಿಕ್ಕಾಗಲ್ಲ, ಯಾರಿಗೆ ಉಪಯೋಗಕ್ಕೆ ಬರಲ್ಲ. ಆದ್ರೆ ಯಾರಿಗೂ ಅದು ಏನೋಗಿದೆ ಅಂತ ಆಕರ್ಷಣೆಯಾಗಿ ಎಲ್ಲೋ ತೆಗೆದು ಬಿಸಾಕಿ ಏನೋ ಮಾಡಿದ್ರೆ ಏನ್ ಮಾಡೋದು? ಧರ್ಮರಾಜ ಅಂತ ನೋಡಿ ಹೆಂಗಿತ್ತು ಅಂದ್ರೆ, ಇವರು ಆ ಸ್ಮಶಾನದ ಪಕ್ಕದಲ್ಲಿ ತಪಸ್ಸು ಮಾಡಿ 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 ಒಬ್ಬ ಬ್ರಾಹ್ಮಣ ದೇಹ ಬಿಟ್ಟಿದ್ದ. ಅವನ ಸಂಸ್ಕಾರ ಯಾರು ಮಾಡಿರಲಿಲ್ಲ, ಅವನ ಹೆಣ ಇತ್ತು. ಧರ್ಮರಾಜ ಅಂತಾನೆ, ಆ ಹೆಣ ತಂದು ಇಲ್ಲಿ ನೇತಾಕ್ರಿ ಅಂತ. ಆಕಳ ಚರ್ಮದ ಆ ಚೀಲೊಳಗೆ ಅಸ್ತ್ರಗಳನ್ನ ಸುತ್ತಿ ಬ್ರಾಹ್ಮಣನ ಶವ, ಬ್ರಾಹ್ಮಣ ತಾನಾಗಿ ಮೊದಲನೇದ್ದು ತಪಸ್ಸು ಮಾಡಿ 100 ವರ್ಷ ಜಪ ತಪಸ್ಸು ಮಾಡಿ ಸತ್ತ ಬ್ರಾಹ್ಮಣ. ಯಾರಾದ್ರೂ ನೋಡಿದ್ರೆ ಶವ ಇದೆ ಅಂತ ಓಡೋದು ಬಿಡ್ತಾರೆ, ಹತ್ರ ಬರಲ್ಲ. ನೋಡದವರಿಗೆ ಭಯನೂ ಆಗತ್ತೆ, ಹತ್ರ ಬರೋದಿಲ್ಲ. ನಮ್ಮ ಆಯುಧಗಳು ಸುರಕ್ಷಿತವಾಗಿರ್ತವೆ, ಇದನ್ನ ಬಿಟ್ಟು ನಮಗೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಧರ್ಮರಾಜನ ಮಾತನ್ನ ಕೇಳಿದ್ದಾರೆ. ಏವಂತೆ ಸಮಯಂ ಕೃತ್ವ, ಆ ಬ್ರಾಹ್ಮಣನ ಶವವನ್ನು ತಂದು ನೇತಾಕಿದ್ದಾರೆ ಶಮಿ ವೃಕ್ಷಕ್ಕೆ. ತಮ್ಮ ಆಯುಧಗಳನ್ನೆಲ್ಲ ತೆಗೆದಿಟ್ಟು ತಮ್ಮ ವೇಷಗಳನ್ನೆಲ್ಲ ಬದಲಾಯಿಸಿ ಎಲ್ಲರೂ ವಿರಾಟರಾಜನ ಬರಕ್ಕೆ ಬರ್ತಾರೆ. ಆದರೆ ಧರ್ಮರಾಜ ಮೊದಲೇ ಹೇಳಿಬಿಟ್ಟ, ಎಲ್ಲರೂ ಏಕಕಾಲಕ್ಕೆ ಹೋಗೋದು ಬೇಡ. ಎಟ್ ಎ ಟೈಮ್ ನಾವು 5 ಜನ ಹೋಗಿಬಿಟ್ರೆ ಸಹಜವಾಗಿ ಗೊತ್ತಾಗಿ ಬಿಡ್ತದೆ. ಒಬ್ಬೊಬ್ಬರು ಹೋಗೋಣ, ಒಬ್ಬೊಬ್ಬರು ಹೋಗಿ ನಮ್ಮ ಪರಿಚಯ ಮಾಡಿಸಿ, ನಾವು ಹೀಗೆ ಬಂದಿದ್ದೇವೆ, 1 ವರ್ಷ ಇರ್ತೇವೆ, 1 ವರ್ಷದವರೆಗೆ ನಿಮ್ಮ ಸೇವೆ ಮಾಡ್ಕೊಂಡಿರ್ತೇವೆ ಅಂತ ನಾವು ಹೇಳೋಣ. ಎಲ್ಲಿವರೆಗೆ ಅಂದ್ರೆ, ಮೊದಲನೆಯವರು ಹೋದ ಮೇಲೆ ಹಂಗೆ ಎರಡನೇವರು ಬರೋದಲ್ಲ. ಮೊದಲನೆಯವರು ಹೋಗಿ ವಿರಾಟರಾಜನ ಜೊತೆ ಮಾತಾಡಿ ಅವನನ್ನು ವಿರಾಟರಾಜ ಸಮ್ಮತಿಯಿಂದ ಕರ್ಕೊಂಡ ಮೇಲೆ ಅವನು ಸೆಟ್ಲ್ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಎರಡನೇವರು ಹೋಗೋದು. ಯಾಕಂದ್ರೆ ಮೊದಲನೆಯವರು ಬಂದು ಸೆಟ್ಲ್ ಆಗಿ ಎರಡನೇವರು ಬಂದಾದ್ರೆ ಇವನಿಗೂ ಅವನಿಗೆ ಕೂಡ ಹೊರಗಾಕ್ಬಿಡ್ತಾನೆ. ಎಷ್ಟು ಆಲೋಚನೆ ಮಾಡ್ತಾರೆ ನೋಡಿ. ಆದರೆ ಈ ಮಧ್ಯದಲ್ಲಿ ಧರ್ಮರಾಜ ಹೇಳ್ತಾರೆ, ಏನೇ ಆಗಲಿ 1 ವರ್ಷದ ನಮ್ಮ ಅಜ್ಞಾತವಾಸ ಚೆನ್ನಾಗಿ ನಡೀಬೇಕು ಅಂದ್ರೆ ನಾವು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ದುರ್ಗಾ ಸ್ತೋತ್ರವನ್ನ ಮಾಡಿ ಹೋಗೋಣ ಅಂತ ಹೇಳಿ ಪಾಂಡವರು ಹೊರಡ್ತಾರೆ. ಅದೇ ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ಬರುವಂತಹ ದುರ್ಗಾ ಸ್ತೋತ್ರ ತುಂಬಾ ಚೆನ್ನಾಗಿದೆ. ಅದರ ಜೆರಾಕ್ಸ್ ಮಾಡಿ ನಾಳೆ ತಂದು ಕೊಡ್ತೇನೆ. ಕೊಡೋದೆಲ್ಲ ನಾನು ಹೇಳಿದ್ರೆ ನೀವೆಲ್ಲ ಅದನ್ನ ಪಾರಾಯಣ ಮಾಡಿ. ನಮ್ಮ ಮುಂಬೈ ಆಚಾರ್ಯ ಮಾಹುಲಿ ಆಚಾರ್ಯರಿಗೆ ತುಂಬಾ ಪ್ರೀತಿ ಇದರ ಮೇಲೆ. ಇದು ಯಾರು ಬರೆದದ್ದಲ್ಲ,
ಸಾಕ್ಷಾತ್ ವ್ಯಾಸರು ಬರೆದದ್ದು. ನೂರಾರು ನಾವು ಪ್ರಯಾಣಕ್ಕೆ ಹೋಗುವಾಗ ಮಾತ್ರವಲ್ಲ, 99% ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದುರ್ಗಾ ಸ್ತೋತ್ರ. ಪ್ರಯಾಣಂ ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರಃ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರಿ. ಎಲ್ಲ ಜೀವರಾಶಿಗಳ ದುಷ್ಟರ ದಮನ ಮಾಡುವ ಪರಮಾತ್ಮನ ತಂಗಿ ಅಂತ ಮೆರೆಸಿಕೊಂಡಂತಹ ಭಗವಂತನ ಮಡದಿ, ತಮೋಗುಣಕ್ಕೆ ಅಭಿಮಾನಿಯಾದ ದುರ್ಗಾದೇವಿಯನ್ನ ಸ್ತೋತ್ರ ಮಾಡಿ ಆ ನಂತರ ಪಾಂಡವರು ಅಜ್ಞಾತವಾಸಕ್ಕೆ ಹೋಗ್ತಾರೆ. ಆ ದುರ್ಗಾದೇವಿಯ ಸ್ತೋತ್ರವನ್ನು ನಾಳೆ ಕೊಡ್ತೇನೆ, ಎಲ್ಲರೂ ಪಾರಾಯಣ ಮಾಡಿ. ಗೊತ್ತಿಲ್ಲ ಯಾವಾಗ ಏನು ಯಾವತ್ತು ಹೇಗೆ ಬರ್ತದೆ ಗೊತ್ತಿಲ್ಲ ನೋಡಿ. ಒಂದಂತೂ ಸತ್ಯ, ನಾವಿದ್ದವರು ಯಾರು ಚಿರಂಜೀವಿಗಳಲ್ಲ, ಹೋಗೋದು ನಿಶ್ಚಿತ. ಆದರೆ ಇರುವಷ್ಟು ಕಾಲ ಆದರೂ ಯಾವುದೇ ತರಹದ ಆಪತ್ತುಗಳಿಗೆ ಒಳಗಾಗದೆ, ಒಂದು ಸಣ್ಣ ನೆಗಡಿ ಜ್ವರ ಬಂದರೆ ಒಂದು ವಾರ ಪ್ರವಚನಕ್ಕೆ ಮಗಳಾರ್ತಿ, ಏನೋ ಮಾಡಿಬಿಟ್ಟ ದೇವರು ಅಂದರೆ ಸಾಧನ ಶರೀರ ಕೊಟ್ಟಿದ್ದಾನೆ. ಇರುವಷ್ಟು ಕಾಲ ದೇವರ ಸೇವೆ ಮಾಡೋಣ. ಯಾರಿಗೂ ಏನೂ ಕಷ್ಟ ಕೊಡದೆ ಅನಾಯಾಸ ಮರಣ ಬರಬೇಕು. ಅನಾಯಾಸೇನ ಮರಣ ಅಂತಾರೆ. ಹಾಗಾಗಿ ನಮ್ಮ ಜೀವನ ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ವಂಶಕ್ಕೆಲ್ಲ ಅನಿಷ್ಟಗಳ ದೂರ ಆಗೋದಕ್ಕಾಗಿ ದುರ್ಗಾದೇವಿಯ ಸ್ತೋತ್ರ ವಿರಾಟ ನಗರಕ್ಕೆ ಹೋಗುವಾಗ ಧರ್ಮರಾಜ ಮಾಡಿದ್ದು. ಅದನ್ನು ನಾಳೆ ದಿನ ಶ್ರವಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತ ಶ್ರೀಕೃಷ್ಣ ಪರಮಸ್ತು. ಹರೇ ಯದಕ್ಷರ ಪದಂ ಭ್ರಷ್ಟಂ ನಾತ್ರ ಹೀನಂಚ ಯದ್ಭವೇತ್